तेन सदा निरस्तकुहकं सत्यं परं धीमहि यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिम् आनतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये स्वस्त्यस्तु सतां हरिः ಓಂ. ಇಡೀ ಭಾಗವತದ ಮಹತ್ವವನ್ನು ಹೇಳುವಂತಹ ಬೇರೆ ಬೇರೆ ಪುರಾಣಗಳಲ್ಲಿ ಅದರ ಬಂದ ಮಹತ್ವವನ್ನ ನಾವು ನಿನ್ನೆಯ ದಿನ ಸ್ವಲ್ಪ ಗಮನಿಸಿದೆವು. ಭಾಗವತದ ಪ್ರವೇಶದ ಮೊದಲ ಪದ್ಯದಲ್ಲೇ ಇಡೀ ಭಾಗವತದ ಸಾರ ಏನು ಅಂತ ಇದೆ. ನಿಜವಾಗಿ ಅದನ್ನೇ ನಾವು ವಿವರಿಸ್ತಾ ಹೋದ್ರೆ ಪ್ರಮೇಯಗಳ ದೃಷ್ಟಿಯಿಂದ ಭಾಗವತದಲ್ಲಿ ಹೇಳಿದ ಎಲ್ಲ ಸಂಗತಿಗಳು ಇಲ್ಲಿ ಸಂಗ್ರಹ ಆಗತ್ತೆ. ಮುಖ್ಯವಾಗಿ ಇಲ್ಲಿ ಹೇಳುವ ಸಂಗತಿಗಳು ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇಷ್ಟೂ ಕೂಡ ಅವನದ್ದೇ ಆಳ್ವಿಕೆಯಲ್ಲಿ ಅಥವಾ ಅವನದ್ದೇ ಅಡಿಯಲ್ಲಿ ಈ ಜಗತ್ತಿದೆಲ್ಲವನ್ನು ಕೂಡ ಪಡೆಯತ್ತೆ. ಆ ಚೇತನಗಳಿಗೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದೆ. ಜಡಗಳಿಗೆ ಅದಿಲ್ಲ. ಅದು ಬಿಟ್ರೆ ಚೇತನಗಳಿಗಾಗುವಾಗ ಮತ್ತೆ ಜನ್ಮ ಅನ್ನೋದಿಲ್ಲ. ಜನ್ಮ ಅಂತಂದ್ರೆ ಕೇವಲ ಶರೀರ ಪ್ರಕಟ ಆಗುವುದು ಅನ್ನೋದು ಬಿಟ್ರೆ ಪ್ರತ್ಯೇಕ ಇಲ್ಲದೆ ಇರುವ ಆಕೃತಿ ಬರುವಂತದ್ದು ಅಂತನ್ನುವ ತರದ ಜೀವಕ್ಕೆ ಸೃಷ್ಟಿ ಇಲ್ಲ. ಜೀವಕ್ಕೆ ಶರೀರದ ಜೊತೆಗಿನ ಸೃಷ್ಟಿ ಇದೆ ಅನ್ನುವ ಈ ಅಂಶಗಳನ್ನೆಲ್ಲ ವಿಭಾಗ ಮಾಡಿಕೊಂಡು ನಾವು ಅದನ್ನ ಅಲ್ಲಲ್ಲಿ ಬೇರೆ ಬೇರೆ ಗೀತೆಗಳಲ್ಲಿ, ಕಪಿಲ ಗೀತೆ ಇರಬಹುದು, ಅವಧೂತ ಗೀತೆ ಇರಬಹುದು, ಅಥವಾ ಉದ್ಧವ ಗೀತೆಗಳಲ್ಲಿ ಇದರ ವಿವರ ಬರುತ್ತೆ. ಎಲ್ಲ ಪದಗಳು ಕೂಡ ಅವನನ್ನೇ ಪರಿಚಯಿಸಿಕೊಡುತ್ತೆ. ಯಾಕೆಂದ್ರೆ ಅರ್ಥದ ಸರಿಯಾದ ತಿಳುವಳಿಕೆ ವಸ್ತುವಿನ ಬಗ್ಗೆ ಮತ್ತು ವಸ್ತುವಿನ ಶಬ್ದ ಆ ವಸ್ತುವನ್ನೇ ಹೇಳುತ್ತೆ ಅನ್ನೋದರ ಬಗ್ಗೆ ಅವನಿಗೆ ತಿಳುವಳಿಕೆ ಇರುವಷ್ಟು ಇನ್ಯಾರಿಗೂ ಇಲ್ಲ. ಪ್ರತಿಯೊಂದು ವಸ್ತುವು ಅವನಿಗೆ ಅಭಿಮುಖವಾಗಿದೆ. ನನಗೆ ಯಾವುದೋ ಕೆಲವು ವಿಷಯ ಮಾತ್ರ ನಮ್ಮ ಮುಂದೆ ಇದೆ ಬಿಟ್ರೆ, ಅದರ ಪದರ ಬಿಟ್ರೆ ಅದರ ಒಳಗೆ ಏನು ಅಂತ ಏನೂ ಗೊತ್ತಿಲ್ಲ. ಆದ್ರೆ ಭಗವಂತ ಹಾಗಲ್ಲ. ಅಭಿಜ್ಞ ಅರ್ಥೇಶು ಅಭಿಜ್ಞ. ಪ್ರತಿಯೊಂದು ವಸ್ತುವಿನ ಬಗ್ಗೆಯೂ ಕೂಡ ಅವನಿಗೆ ಪರಿಪೂರ್ಣವಾದ ತಿಳಿವಿದೆ. ಇದು ಯಾರು ಅವನಿಗೆ ಇಷ್ಟು ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂದ್ರೆ ಸ್ವರಾಟ್. ಅವನಿಗೆ ಬೇರೆಯವರು ಕೊಟ್ಟದ್ದಲ್ಲ, ಇದು ಅವನದ್ದೇ ಸ್ವತಃ ಸಾಮರ್ಥ್ಯದಿಂದ ಪಡೆಯುವಂತಹ ಜ್ಞಾನ ಇದು. ಅವನು ಈ ಇಡೀ ಜಗತ್ತನ್ನ ಜನ್ಮಾದಿಗಳನ್ನ ಕೊಟ್ಟು ಆ ವಸ್ತುಗಳನ್ನ ತಿಳ್ಕೊಂಡು ಆ ವಸ್ತುವಿನ ನಿಜವಾದ ಅರ್ಥ ಏನು ಅಂತ ಅನ್ನೋದನ್ನ ತಿಳಿದದ್ ಮಾತ್ರ ಅಲ್ಲ, ಅದಕ್ಕೊಂದು ಪದವನ್ನು ಕೂಡ ಜೊತೆಗಿಟ್ಟು ತಾನದರ ಪ್ರಥಮ ಪ್ರತಿಪತ್ತಿಯಿಂದ ತಿಳಿಬೇಕಾದ ಅರ್ಥವಾಗಿದ್ರು ಕೂಡ ಅದನ್ನೇ ಪ್ರಥಮ ಪ್ರತಿಪತ್ತಿಯಲ್ಲಿ ಅರ್ಥ ಆಗುವಂತೆ ಮಾಡಿ ವಸುದೈಹಿಕ ಕರ್ಮ ಅಂದ್ರೆ ಅವನು ನಿಜವಾದ ಅರ್ಥ. ಆದ್ರೆ ನಮ್ಗೆ ಲೋಕದಲ್ಲಿ ಮಾತಾಡ್ಲಿಕ್ಕೆ ಕರ್ಮ ಅನ್ನುವ ಶಬ್ದಕ್ಕೆ ಲೋಕದ ಕರ್ಮ ಅನ್ನೋದು ಅರ್ಥ ಆಗುವಂತೆ ಬೇಕಾದ ವ್ಯವಸ್ಥೆಯನ್ನ ಕೊಟ್ಟು ಅದನ್ನ ಬೆಳೆಸಿದ ಇಷ್ಟು ಸಂಗತಿಗಳನ್ನ ಅವನು ತಿಳ್ಕೊಂಡ, ಅವನು ಅರ್ಥ ಮಾಡ್ಕೊಂಡ, ಅವನು ಅದನ್ನ ತಿಳಿದ ನಮ್ಗೆ ಹೇಗೆ ಗೊತ್ತಾಗ್ಬೇಕು? ಅವನೇ ಹೇಳ್ಬೇಕು. ಯಾರಿಗೆ ಹೇಳದ ಮೊದಲು ಸರಿಯಾಗಿ ತಿಳಿಯುವವರಿಗೆ ಹೇಳ್ಬೇಕು. ಅದಕ್ಕೆ ಚತುರ್ಮುಖನಿಗೆ ಅದಷ್ಟನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಹೇಳಿದ. ಭಗವತೋದಿತಂ ಅಂತ ಮಾತು ಬಂದದ್ದು ಇದು ಒಂದು ಕಾರಣ. ಭಗವಂತನೇ ನೇರವಾಗಿ ಚತುರ್ಮುಖನಿಗೆ ಅತ್ಯಂತ ಪ್ರೀತಿಯಿಂದ ಹೇಳಿದು. ಒಂದು ವಿಷಯ ಪ್ರಾಮಾಣಿಕ ಆಗುವುದಕ್ಕೆ 3 ಕಾರಣಗಳು ಬೇಕು. ಒಂದು, ಕೇಳುವವನಿಗೆ ಆಸಕ್ತಿ ಇರಬೇಕು. ಒಂದು, ಹೇಳುವವನಿಗೆ ಆಸಕ್ತಿ ಇರಬೇಕು. ಕೇಳುವವನಿಗೆ ಇಬ್ಬರಿಗೂ ಆಸಕ್ತಿ ಇದ್ರೂ ಪ್ರಸಂಗವೇ ಸರಿ ಇಲ್ಲ ಅಂದ್ರೆ ಆಗ್ಲೂ ಆ ವಿಷಯ ಸ್ಪಷ್ಟವಾಗಿ ಬರುತ್ತೆ ಅಂತ ಹೇಳಲಿಕ್ಕೆ ಬರುದಿಲ್ಲ. ಆದ್ರೆ ಇಲ್ಲಿ ಪರಮಾತ್ಮನ ಆಸಕ್ತಿಯನ್ನ ನಾವು ಪ್ರಶ್ನೆ ಮಾಡುವ ಹಾಗೆ ಇಲ್ಲ. ಅವನು ಹೇಳುವ ವಿಷಯದಲ್ಲಿ ಅವ್ಯವಸ್ಥೆ ತೋರ್ತಾನೆ, ಉದಾಸೀನ ಮಾಡ್ತಾನೆ ಅನ್ನೋದು ಇಲ್ಲವೇ ಇಲ್ಲ. ಚತುರ್ಮುಖ ಅಂತೂ 4 ತಲೆಗಳಲ್ಲಿ 8 ಕಿವಿ ಇಟ್ಕೊಂಡು ಕಾಯುವವನು. ಹಾಗೆ ಕೇಳುವುದರಲ್ಲಿ ಅವನಿಗೆ ಬಹಳ ಆಸಕ್ತಿ. ಇನ್ನು ಸೃಷ್ಟಿ ಆದ್ಮೇಲೆ ತಾನು ಯಾಕೆ ಬಂದೆ ಅಂತ ಪ್ರಶ್ನೆ ಕೇಳಿದಾಗ್ಲೂ ಅವನಿಗೆ ಕೊಟ್ಟ ಉತ್ತರ ಆದ್ರಿಂದ, ಅವನು ಕೇಳಬೇಕು ಅಂತ ಉದ್ದೇಶದಿಂದಲೇ ಕೇಳಿದ ಪ್ರಶ್ನೆಗೆ ಕೊಟ್ಟ ಉತ್ತರ ಆದ್ರಿಂದ ಇದು ಅತ್ಯಂತ ಸಮರ್ಪಕವಾದ ವಿಷಯ ಅನ್ನುವ ದೃಷ್ಟಿಯನ್ನು ಕೂಡ ಇಟ್ಟುಕೊಂಡು ತೇನೇ ಹೃದಯ ಆದಿ ಕವಯೇ, ಮೊದಲ ಕವಿ ಅಂತಂದ್ರೆ ಕೇವಲ ಪದಗಳ ಒಂದಿಷ್ಟು ಭರಾಟೆಯನ್ನು ತುಂಬಿದವನಲ್ಲ. ಜಗತ್ತಿನ ವಸ್ತುಗಳನ್ನೂ ಕೂಡ ಅರಿತು ಆ ವಸ್ತುಗಳ ಸೃಷ್ಟಿಯ ಹೇಗಾಗಬೇಕು ಅಂತ ಭಗವಂತ ಸಂಕಲ್ಪಿಸಿದ್ದಾನೋ ಅದಕ್ಕೆ ಅನುಗುಣವಾಗಿ ಅದನ್ನ ನಡೆಸುವ ಶಕ್ತಿ ಇರುವನಾದ್ರಿಂದಾಗಿ ನಿಜವಾದ ಆದಿಕವಿ ಅಂದ್ರೆ ಚತುರ್ಮುಖ. ಆನಂತರ ಲೋಕದ ಸಾಹಿತ್ಯದಲ್ಲಿ ನಾವು ಆದಿಕವಿ ಅಂದ್ರೆ ವಾಲ್ಮೀಕಿಗಳು ಅಂತ ಕರೀತೇವೆ. ಆದ್ರೆ ಅವನಿಗಿಂತಲೂ ಮುಂಚೆ ಇದ್ದ ಒಬ್ಬ ಕವಿ ಅಂತ ಇದ್ರೆ ಅದು ಚತುರ್ಮುಖ. ಅಂಥವನಿಗೆ ಇಡೀ ಜಗತ್ತಿನ ರಹಸ್ಯವನ್ನ ಬೋಧಿಸಿದ. ಇಷ್ಟೆಲ್ಲ ಬೋಧಿಸಿ ಅವನು ಅದರ ಪರಂಪರೆಯಿಂದ ಶಿಷ್ಯರಿಗೆ ಪ್ರಶಿಷ್ಯರಿಗೆ ಎಲ್ಲ ಹೇಳಿದ್ರು ಕೂಡ ಭಗವಂತನ ಬಗ್ಗೆ ಎಲ್ಲ ತಿಳಿದು ಮುಗಿಸ್ಲಿಕ್ಕಾಗುದಿಲ್ಲ. ಸೂರಯ ಅಪಿತಂ ಮುಖ್ಯ ಅಂತ
ಚತುರ್ಮುಖನ ಮೂಲಕ ಉಪದೇಶ ಪಡೆದ ಇಂದ್ರಾದಿ ದೇವತೆಗಳು, ಅವರಿಂದ ಮತ್ತೆ ಋಷಿಗಳು, ಅವರಿಂದ ಮತ್ತೆ ನಮ್ಮ ಮನುಷ್ಯೋತ್ತಮರ ತನಕದ ಯಾರೆಲ್ಲ ಆಸಕ್ತರು ಅಂತ ಭಗವಂತನ ಬಗ್ಗೆ ತಿಳಿದ್ರೂ ಕೂಡ ಮತ್ತೆ ಭಗವಂತನ ಬಗ್ಗೆ ಪೂರ್ಣವಾದ ಅರಿವು ಬರುವುದಿಲ್ಲ, ಅಥವಾ ಅವನ ಎಲ್ಲ ನಡೆಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುದಿಲ್ಲ. ಅವರು ಕೂಡ ಮುಖ್ಯಂತಿ ಭಗವಂತನ ಚಟುವಟಿಕೆಯ ವಿಷಯದಲ್ಲಿ ಎಲ್ಲವನ್ನು ತಿಳಿಯಲಿಕ್ಕಾಗದೆ ದಾರಿ ತಪ್ತಾರೆ. ಸರಿ, ಈ ಭಗವಂತ ಸೃಷ್ಟಿ ಇತ್ಯಾದಿಗಳನ್ನೆಲ್ಲ ಮಾಡಿದ್ರಿ ಅಂತ ಹೇಳಿದ್ರಲ್ವಾ, ಯಾಕೆ ಮಾಡ್ದ, ಅದರ ಸ್ವರೂಪ ಏನು, ಏನ್ ಜನ್ಮಾದ್ಯಸ್ಯ ಅಂತ ಹೇಳಿದ್ರಿ, ಅದರ ಪ್ರಧಾನವಾದ ಅಂಶ ಏನು? ಅದಕ್ಕೆ 3 ಕ್ರಮ ಇದೆ. ಮಣ್ಣು, ನೀರು, ಬೆಂಕಿ, ಈ 3 ತರದ ಸೃಷ್ಟಿ ಆಯಿತು ಅಂತ. ಅದರಲ್ಲಿ ಬೆಂಕಿಯ ತರದ ಸೃಷ್ಟಿ ಅಂದ್ರೆ ಒಂದು ದೀಪದಿಂದ ಇನ್ನೊಂದು ದೀಪ. ಆಗ ಮೊದಲ ದೀಪದ ಬೆಳಕು ಕಮ್ಮಿಯಾಗಿ ಎರಡನೇ ದೀಪ ಬಂದದ್ದಲ್ಲ, ಇದು ಪೂರ್ಣ, ಇದು ಪೂರ್ಣ. ಅಂದ್ರೆ ಭಗವಂತನ ಅವತಾರಗಳು ತೇಜಸ್ಸಿನ ಸೃಷ್ಟಿ. ತನ್ನ ಕೃಷ್ಣ ಅವತಾರ, ರಾಮಾವತಾರ, ಪರಶುರಾಮ, ಹಂಸ, ಆತ್ರೇಯ ಅಥವಾ ಮಹಿದಾಸ ಇತ್ಯಾದಿ 100 ಸಾವಿರಾರು ಲೆಕ್ಕ ಇಲ್ಲದಷ್ಟು, ನಮ್ ಕೆಲವೆಲ್ಲ ಇಲ್ಲಿ ಉಲ್ಲೇಖ ಬರುತ್ತೆ ಬಿಟ್ರೆ, ಇಷ್ಟೇ ಅಲ್ಲದೆ ಅನಂತ ಸಂಖ್ಯೆಯಲ್ಲಿ ಭಗವಂತನ ರೂಪಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇವೆ. ಇಂಥ ಅಷ್ಟೂ ಅವತಾರಗಳ ಅಭಿವ್ಯಕ್ತಿ ಎನ್ನುವುದು ದೀಪದಿಂದ ದೀಪವನ್ನ ಹಚ್ಚಿದಂತೆ. ಇನ್ನು ಒಂದು 2ನೆಯ ತರದ ಸೃಷ್ಟಿ ಇದೆ, ಅದು ನೀರಿನ ಸೃಷ್ಟಿ ಇದ್ದ ಹಾಗೆ. ನೀರಿನ ಸೃಷ್ಟಿ ಅಂತಂದ್ರೆ 10 ಪಾತ್ರೆಯಲ್ಲಿ ನೀರು ತುಂಬಿದೆ, ಮೇಲೆ ಒಂದು ಲೈಟ್ ಇದೆ, ನಾವು ಎಲ್ಲಾ ಪಾತ್ರೆಯಲ್ಲಿ ಇಣಕಿದ್ರು ಎಲ್ಲದರಲ್ಲೂ ಒಂದು ದೀಪ ಕಾಣುತ್ತೆ, ಎಲ್ಲದರಲ್ಲೂ ದೀಪ ಕಾಣುತ್ತೆ. ಮತ್ತೆ ಆ ದೀಪದಷ್ಟು ಬೆಳಕಿಲ್ಲ. ದೀಪದ ಎಲ್ಲಾ ತರದ ಗುಣವು ಅದು ರೌಂಡ್ ಆಗಿದ್ರೆ ರೌಂಡ್ ಆಗಿ ಕಾಣುತ್ತೆ, ಬಿಳಿ ಇದ್ರೆ ಬಿಳಿಯಾಗೆ ಕಾಣುತ್ತೆ, ಎಲ್ಲ ಸರಿ. ಆದ್ರೆ ಆ ಬೆಳಕು ಎಷ್ಟು ಬೆಳಕಾಗಿ ಲೋಕದಲ್ಲಿ ಪಸರಿಸುತ್ತೋ ಆ ಬೆಳಕಲ್ಲಿ ಇಲ್ಲ. ಆದ್ರೆ ಅದು ಬೆಳಕನ್ನು ಕೊಡ್ತಾ ಇದೆ ಅನ್ನೋ ಒಂದು ಸೃಷ್ಟಿ ಅಂತೂ ಆಗಿದೆ. ಅದು ಹೇಗೆ ಅಂದ್ರೆ, ಪರಮಾತ್ಮನ ಬಿಂಬ ಸ್ವರೂಪಕ್ಕೆ ಪ್ರತಿಬಿಂಬವಾಗಿ ಹುಟ್ಟಿದ ಜೀವಗಳು. ಅಂದ್ರೆ 2ನೇ ಸೃಷ್ಟಿ, ಒಂದು ಪರಮಾತ್ಮನ ಸೃಷ್ಟಿ ಅಂದ್ರೆ ಅವತಾರಗಳದ್ದು, 2ನೇ ಜೀವದ ಸೃಷ್ಟಿ. ಇನ್ನು 3ನೇದು ಮಣ್ಣು. ಮಣ್ಣು ಅನ್ನೋದು ಅದು ರಿಫ್ಲೆಕ್ಷನ್ ಅಲ್ಲ, ನೀವು ಹೀಗೆ ಎತ್ತಿಸಿದ್ರೆ ಅಲ್ಲೇ ಇರುತ್ತೆ. ಅದಕ್ಕೊಂದು ಸ್ವತಂತ್ರವಾದ ಚಿಂತನೆ ಇಲ್ಲ, ಅಥವಾ ಅದಕ್ಕೆ ಏನೂ ತಿಳುವಳಿಕೆನೂ ಇಲ್ಲ, ದುಃಖನೂ ಇಲ್ಲ, ಸುಖನೂ ಇಲ್ಲ, ಅಂತದ್ದು ಜಡ. ಇದು ತೇಜೋ ವಾರಿ ಮೃತ್ತಿನ ಸೃಷ್ಟಿ ಅಂತಂದ್ರೆ ಜಡದ ಸೃಷ್ಟಿ. ಜಡದ ಸೃಷ್ಟಿ ಅಂದ್ರೆ ಕಾಲ, ಆಕಾಶ, ದ್ರವ್ಯ, ಈ ಜಗತ್ತಿನಲ್ಲಿ ಏನೆಲ್ಲ ವಸ್ತುಗಳಿವೆಯೋ ಪಂಚಭೂತಾತ್ಮಕವಾದ ಪ್ರಧಾನವಾಗಿ ನಮ್ಗೆ ಗಮನಕ್ಕೆ ಬರುವಂತದ್ದು. ಇದಿಷ್ಟೂ ಸೃಷ್ಟಿಯನ್ನ ಭಗವಂತ ಮಾಡಿದ. ಯಾಕೆ ಮಾಡಿದ? ಬರೀ ಸೃಷ್ಟಿ ಮಾಡಿದ ಅಂದ್ರೆ ಬರೀ ಅದ್ 3ಅನ್ನು ಹೀಗೆ ಬಿಡ್ಲಿಲ್ಲ, ಅದರಲ್ಲಿ ಮತ್ತೆ ವಿನಿಮಯ, ಪರಸ್ಪರ ಅದ್ರ ಒಂದರೊಳಗೆ ಒಂದು ಸೇರ್ಕೊಂಡು ಎಷ್ಟು ವೆರೈಟೀಸ್ ಅಂತಂದ್ರೆ ಅರ್ಥ ಮಾಡಿಕೊಳ್ಳಿಕ್ಕಾಗದಷ್ಟು ವೆರೈಟೀಸ್ ಇದೆ. ಇಷ್ಟೂ ವೆರೈಟೀಸ್ ಅನ್ನ ಭಗವಂತ ಸೃಷ್ಟಿ ಮಾಡಿದ ಅಂತ ಯೋಚನೆ ಮಾಡಿದ್ರೆ, ಯಾಕೆ ಮಾಡ್ದ? ಯಾರೇ ಒಬ್ಬ ಕೆಲಸ ಮಾಡ್ಬೇಕಾದ್ರೆ ಅವನಿಗೇನೋ ಲಾಭ ಇದೆ. ಲೋಕದಲ್ಲಿ ನಾವು ಹಾಗೆ ಕಾಣುವುದು ಜಗತ್ತಿನ ವ್ಯವಸ್ಥೆಯನ್ನ. ಇಲ್ಲಿ ಎಲ್ಲಿ ಅವನಿಗೇನ್ ಲಾಭ ಇದೆ? ಈಗ ಲಾಭ ಇದೆ ಅಂದ್ರೂ ಸಮಸ್ಯೆ, ಲಾಭ ಇಲ್ಲ ಅಂದ್ರೂ ಸಮಸ್ಯೆ. ಲಾಭ ಇಲ್ಲ ಅಂದ್ರೆ ಹುಚ್ಚ ಅನ್ಬೇಕು. ಲಾಭ ಇದೆ ಅಂದ್ರೆ ಹಾಗಾದ್ರೆ ಅವನು ಮೊದ್ಲಿಗೆ ಆ ಸುಖ ಇರ್ಲಿಲ್ಲ, ಅವನಿಗೆ ಆ ಸಂತೋಷ ಇರ್ಲಿಲ್ಲ, ಈಗ ಅದರಿಂದ ಸುಖ ಬಂತು, ಆದ್ರಿಂದ ಅವನು ದೇವರೇ ಅಲ್ಲ. ಯಾರನ್ನ ದೇವ್ರು ಅಂತ ಕರೀದು? ಪೂರ್ಣ ಸುಖ ಇರುವವನು ದೇವ್ರು. ಈ ಕೆಲಸ ಮಾಡಿದ್ಮೇಲೆ ಒಂದು ಅಪ್ಪ ಅಂತೂ ಅಂತ ಒಳ್ಳೆ ಕೆಲಸ ಆಯ್ತು ಅಂತ, ಈಗ ಆ ಕೆಲಸದಿಂದ ತೃಪ್ತಿ ಆಯ್ತು ಅಂತ ಅನ್ನುವ ಹೊಸ ಸುಖ ರತ್ನ ಕಿಂಕಿಣಿಕಾರಂ ಇಲ್ಲ ಅಂತ ಹೀಗೊಂದು ವಾದದ ಪ್ರಶ್ನೆ ಬರುತ್ತೆ. ಅದಕ್ಕೆ ಸುಂದರವಾಗಿ ಉತ್ತರ ಕೊಡುತ್ತೆ. ಯತ್ರ ತ್ರಿಸರ್ಗ ಮೃಷ, ಅವನ ವಿಷಯದಲ್ಲಿ ಅದು ಮೃಷ. ಅವನ ವಿಷಯದಲ್ಲಿ ಮೃಷ ಅಂತಂದ್ರೆ ಪ್ರಯೋಜನ 2 ರೀತಿ ಇದೆ. ಒಂದು ತನಗೆ ಪ್ರಯೋಜನ, ಇನ್ನೊಂದು ಇನ್ನೊಬ್ಬರಿಗೆ ಪ್ರಯೋಜನ. ಅವನ ವಿಷಯದಲ್ಲಿ ಅಪ್ರಯೋಜನ ಬಿಟ್ರೆ ನಮ್ಗೆಲ್ಲ ಪ್ರಯೋಜನ ಇದೆ. ನಮ್ಗೆ ಅವನು ಸೃಷ್ಟಿ ಮಾಡಿದ್ರಿಂದಲೇನೆ ನನ್ನನ್ನು ಯಾಕೆ ಸೃಷ್ಟಿ ಮಾಡಿದಿ ಅಂತ ಪ್ರಶ್ನೆ ಕೇಳಿಕ್ಕಾದ್ರೂ ಆಯ್ತು. ಇಲ್ಲಂದ್ರೆ ಪ್ರಶ್ನೆ ಹೆಂಗೆ ಹೇಳುದು ನಾವು? ಆದ್ರಿಂದಾಗಿ ಇಡೀ ಜಗತ್ತಿಗೆ ತನ್ನ ಅರಿವು ಉಂಟಾಗಿ ಏನು ಪರ್ಪಸ್ ಅನ್ನ ಮುಂದೆ ಪಡಿಬೇಕಾಗಿದೆ ಅನ್ನೋದು ಗೊತ್ತಾಗ್ಲಿಕ್ಕೆ ನಮ್ಗೆಲ್ಲ ಒಂದು ಅಸ್ತಿತ್ವ ಬಂತು, ಅರಿವು ಬಂತು ಅನ್ನೋದೇ ಪ್ರಧಾನವಾದ ಪ್ರಯೋಜನ. ಆದ್ರಿಂದಾಗಿ ಜೀವನಿಗೆ ತನ್ನನ್ನ ತಾನು ತಿಳಿಯುವುದಕ್ಕೆ, ತಾನು ಬೆಳೆಯುವುದಕ್ಕೆ, ತಾನು ಈ ಸಂಸಾರದ ಚಟುವಟಿಕೆಯಿಂದ ಬಂಧನದಿಂದ ಬಿಡುಗಡೆ ಆಗುವುದಕ್ಕೆ ಅವಕಾಶ ಮಾಡಿಕೊಟ್ಟ ಸೃಷ್ಟಿ. ಆದ್ರಿಂದಾಗಿ ಪ್ರಯೋಜನ ಇದೆ, ಆದ್ರೆ ಸ್ವಂತಕ್ಕಲ್ಲ, ಪರಕ್ಕೆ, ಬೇರೆಯವರಿಗೆ, ಜೀವಿಗಳಿಗೆ, ನಮ್ಗೆ ಎಲ್ರಿಗೂ ಪ್ರಯೋಜನ ಇದೆ. ಆದ್ರಿಂದಾಗಿ ಭಗವಂತನ ಸೃಷ್ಟಿ ಅನ್ನೋದು ವ್ಯರ್ಥ ಅಲ್ಲ, ಅಪ್ರಯೋಜಕ ಅಲ್ಲ. ಇಷ್ಟು ಸೃಷ್ಟಿ ಮಾಡುವಾಗ ಯಾರೆಲ್ಲ ಅವನಿಗೆ ಸಪೋರ್ಟ್ ಕೊಟ್ರು? ಯಾಕಂದ್ರೆ ನಾವೊಂದು ಸಂಘ ಸಂಸ್ಥೆ ನಡೆಸಬೇಕು ಅಂದ್ರೆ ಅದಕ್ಕೆ ಅಧ್ಯಕ್ಷ, ಉಪಾಧ್ಯಕ್ಷ, ಕಾರ್ಯದರ್ಶಿ, ಅವರು ಇವರು ಅಂತ 100 ಜನ ಸಹಾಯಕ್ಕೆ ಬರ್ತಾರೆ. ಈ ಭಗವಂತನ ಈ ದೊಡ್ಡ ಇಷ್ಟು ವ್ಯವಹಾರದ ವ್ಯವಸ್ಥೆಯಲ್ಲಿ ಅಧ್ಯಕ್ಷರು ಯಾರು, ಕಾರ್ಯದರ್ಶಿಗಳು ಯಾರು, ಅವ್ರು ಯಾರು, ಇವ್ರು ಯಾರು ಅಂತ ಕೇಳಿದ್ರೆ ಧಾಮ್ನ ಸ್ವೇನ
ತನ್ನ ಸ್ವತಃ ಸ್ವಶಕ್ತಿಯಿಂದಲೇನೆ ಸ್ವ ಸಾಮರ್ಥ್ಯದಿಂದಲೇನೆ ಇಡೀ ಇಷ್ಟು ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಹಾಗಾದ್ರೆ ಇದೆಲ್ಲ ಏನು, ಇವರು ಚತುರ್ಮುಖ ಸೃಷ್ಟಿ ಮಾಡಿದ, ಅವರು ಸೃಷ್ಟಿ ಮಾಡಿದ, ಇವ್ರು ಹೌದು, ಅವರಿಗೆ ಕ್ರೆಡಿಟ್ ಕೊಟ್ಟಿದ್ದಾನೆ, ಅವರನ್ನೆಲ್ಲ ವ್ಯವಸ್ಥೆಯಲ್ಲಿ ಜೋಡಿಸಿದ್ದಾನೆ. ಅವರ ಎತ್ತರ ತಿರಸ್ಕೋ ಮೃಷ, ಅವನಿಗದು ಸಂತೋಷಕ್ಕಲ್ಲ ಅಥವಾ ಅವನಿಗದ್ರಿಂದ ಲಾಭ ಅಲ್ಲ. ಯಾರಿಗೆ ಹಿಂದೆ ಹೇಳಿದ್ರಲ್ಲ ಈ ಚತುರ್ಮುಖಾದಿಗಳಿಗೆ, ಅವ್ರಿಗೆ ಲಾಭ. ತಾವು ಸೃಷ್ಟಿ ಮಾಡಿದ್ರಿಂದ ಸೃಷ್ಟಿಕರ್ತ ಅಂತ ಹೆಸರು ಬಂತು, ಸಂಹಾರ ಮಾಡಿದ್ರಿಂದ ಸಂಹಾರಕರ್ತ ಅಂತ ಹೆಸರು ಬಂತು. ಪಾಕಶಾಸನ ಅಂತ ಇಂದ್ರನಿಗೆ ಎಲ್ಲ ಜಗತ್ತಿನಲ್ಲಿ ಬೆಳೆ ಬೆಳಿಲಿಕ್ಕೆ ಭೂಮಿಯಲ್ಲಿ ಬೇಕಾದ ಪಾಕವನ್ನ ಶಾಸನ ಮಾಡುವಂತ ಶಕ್ತಿ ಕೊಟ್ಟು ಅವನಿಗೆ ಆ ಹೆಸರು ಜಾಗೃತಿಗೊಳಿಸಿದ. ಹೀಗೆ ಇಡೀ ಜಗತ್ತಿನಲ್ಲಿ ಎಲ್ಲರಿಗೂ ಅವರವರಿಗೆ ಬೇಕಿರುವಂತಹ ವ್ಯವಸ್ಥೆಯನ್ನ ಅವನು ರಮಣ. ಇನ್ನೊಬ್ಬರಿಂದ ಅವನಿಗೆ ಯಾರಿಂದಲೂ ಸುಖ ಬೇಕಿಲ್ಲ. ಆದ್ರೆ ಉಳಿದ ಎಲ್ಲರಿಗೂ ಅವರವರ ಸುಖ ಪಡೀಲಿಕ್ಕೆ ಬೇಕಾದ ಕರ್ತವ್ಯದ ಹಾದಿಯಲ್ಲಿ ಸಾಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಭಗವಂತ ತನ್ನದೇ ಇಚ್ಛೆಯಿಂದ ಸಾಮರ್ಥ್ಯದಿಂದ ಈ ಜಗತ್ತನ್ನ ನಡೆಸ್ತಾ ಇದ್ದಾನೆ. ಸರಿ, ಇದು ಯಾವಾಗ? ಒಂದು ದಿವಸವ, 2 ದಿವಸವ ಅಲ್ಲ, ಸದಾ ಸ್ವೇನ ಧಾಮ್ನ, ಯಾವತ್ತಿಗೂ ತನ್ನ ಸಾಮರ್ಥ್ಯದಿಂದಲೇ ನಡೆಸ್ತಾನೆ. ಅಲ್ಲ, ಇಷ್ಟೆಲ್ಲ ಮಾಡುವಾಗ ಅವನನ್ನು ಯಾರು ಕೇಳೋರಿಲ್ಲ ಅಂತ ಅವನು ಸ್ವೇಚ್ಛಾಚಾರಿಯಾಗಿ ತನಗಿಷ್ಟ ಬಂದ ಹಾಗೆ ಒಬ್ಬರನ್ನ ಮೇಲೆ ಕಿಡುದು ಒಬ್ಬರನ್ನ ಕೆಳಕಿಡುದು ಅವನಿಗೆ ಬೇಕಾದ ವ್ಯವಸ್ಥೆ ಮಾಡ್ತಾನ ಅಂದ್ರೆ ತಪ್ಪು ತಿಳಿಬೇಡಿ, ನಿರಸ್ತ ಕುಹಕ. ಅವನು ಯಾವತ್ತೂ ಯಾವ ಪಕ್ಷವನ್ನು ವಹಿಸುವುದಿಲ್ಲ. ಯಾವ ತನ್ನ ಫುಸಲಾಯಿಸ್ತಾರೆ, ತನಗೆ ತುಂಬಾ ಹೊಗಳುತ್ತಾರೆ ಅಥವಾ ಇವನು ಹೊಗಳಲ್ಲ ಅನ್ನುವ ಕಾರಣಕ್ಕೆ ಯಾವುದೇ ಸೃಷ್ಟಿಯಲ್ಲೂ ಕೂಡ ವ್ಯವಸ್ಥೆಯನ್ನು ವ್ಯತ್ಯಾಸ ಮಾಡಲ್ಲ. ಒಂದು ತಿಳ್ಕೊಳ್ಬೇಕಾದ ಸಂಗತಿ ಏನಂದ್ರೆ, ನಾವು ಕತೆ ಕೇಳುವಾಗ ಎಷ್ಟೋ ಸಲ ತುಂಬಾ ಮೋಸ ಮಾಡಿದ ದೇವರು, ತುಂಬಾ ಅನ್ಯಾಯ ಮಾಡಿದ, ನಾವೆಷ್ಟು ಪ್ರಾರ್ಥನೆ ಮಾಡ್ತೇವೆ ನಮ್ಗೇನು ಕೊಡ್ಲಿಲ್ಲ, ಅವ್ರು ಏನು ಪ್ರಾರ್ಥನೆ ಮಾಡಲ್ಲ, ಮನೇಲಿ ಒಂದು ಸಣ್ಣ ದೀಪನೂ ಹಚ್ಚಲ್ಲ, ಆದ್ರೆ ಅವ್ರು ಸುಖವಾಗಿದ್ದಾರೆ, ಅದನ್ನ ದೇವರಿಗೆ ಸರಿಯಾಗಿ ಮೆಜರ್ಮೆಂಟ್ ತಗೊಳ್ಳಿಕ್ ಬರಲ್ಲ, ಒಬ್ಬರ ಒಳ್ಳೆತನ ಕೆಟ್ಟತನವನ್ನ ಅರಿಲಿಕ್ ಬರಲ್ಲ ಅಂತ ಹೀಗೆಲ್ಲ ನಾವೇ ದೇವರನ್ನ ನಮ್ಮ ತಟ್ಟೆಯಲ್ಲಿ ಇಟ್ಕೊಂಡು ಚೆನ್ನಾಗಿ ತೂಗಿ ಮಾತಾಡ್ತೇವೆ. ಭಾಗವತ ಹೇಳಿತ್ತು ಹಾಗೆ ತಪ್ಪಾಗಿ ದೇವರ ಯೋಚನೆ ಮಾಡಬೇಡ. ಯಾವುದೋ ಒಂದು ಕಾಲದಲ್ಲಿ ಅವನು ಮಾಡಿದ ಪುಣ್ಯ ಅವನನ್ನು ಈಗ ಕಾಪಾಡ್ತಾ ಇದೆ. ಯಾವುದೋ ಕಾಲದಲ್ಲಿ ಮಾಡಿದ ಒಂದು ಸಣ್ಣ ತಪ್ಪು ನಮ್ಮನ್ನು ಈಗ ಆ ಸಂಪತ್ತಿನ ವ್ಯವಸ್ಥೆಯಲ್ಲಿ ನಾವು ತಪ್ತರಾಗುವಂತೆ ದುಃಖಿತರಾಗುವಂತೆ ಕಾಡ್ತಾ ಇದೆ. ಅವನಿಗೆ ಯಾವತ್ತೂ ಕುಹಕ ಅನ್ನೋದಿಲ್ಲ, ನಿರಸ್ತ ಕುಹಕ. ದೋಷ ಅವನಲ್ಲಿ ಎಂದಿಗೂ ಇಲ್ಲ, ಸದಾ ನಿರಸ್ತ ಕುಹಕ. ಯಾವ ಅವತಾರದಲ್ಲಾಗ್ಲಿ, ಯಾವ ಕಾಲದಲ್ಲಾಗ್ಲಿ, ಯಾವ ದೇಶದಲ್ಲಾಗ್ಲಿ ಅವರು ಯಾರೋ ವಿದೇಶದಲ್ಲಿದ್ದಾರೆ ಅಂತ ಅವರನ್ನ ಕೆಟ್ಟ ದೃಷ್ಟಿಯಿಂದ ನೋಡುದಾಗ್ಲಿ, ಇವನ್ಯಾನು ನಾವು ಹುಟ್ಟಿದ ಜಾಗದಲ್ಲಿ ಹುಟ್ಟಿ ಬಂದಿದ್ದಾನೆ ಅನ್ನೋ ಕಾಲಕ್ಕೆ ವಿಶೇಷ ಕರುಣೆಯಿಂದಾಗ್ಲಿ ನೋಡಲ್ಲ. ಇವನಿಗೆ ಹುಟ್ಟಿದಕ್ಕೆ ಇವನ ಕರ್ಮ ಕಾರಣ ಇದೆ, ಅವನಲ್ಲಿ ಹುಟ್ಟಿದಕ್ಕೆ ಅವನ ಕರ್ಮ ಕಾರಣ ಇದೆ. ಎಲ್ಲರನ್ನು ಅವರವರ ಕರ್ಮಕ್ಕೆ ಸರಿಯಾಗಿ, ಅವರ ಸ್ವಭಾವಕ್ಕೆ ಸರಿಯಾಗಿ, ಅವರ ಯೋಗ್ಯತೆಗೆ ಸರಿಯಾಗಿ, ಅವರ ಕಾಲಕ್ಕೆ ಒದಕಬೇಕಾದ ಫಲಕ್ಕೆ ಸರಿಯಾಗಿ ಭಗವಂತ ಕಾರ್ಯವನ್ನ ಮಾಡುತ್ತಾನೆ. ಇಂಥ ಭಗವಂತ ಸತ್ಯ ಅಂದ್ರೆ ಯಥಾರ್ಥವಾದ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಅವನು ಪ್ರಾಮಾಣಿಕವಾದ ಜಗತ್ತನ್ನ ಸೃಷ್ಟಿ ಮಾಡಿದ. ಸುಮ್ನೆ ಐಂದ್ರಜಾಲಿಕನ ಹಾಗೆ, ಮೆಜಿಷಿಯನ್ ಹಾಗೆ ಸುಮ್ನೆ ಒಂದ್ ಕೈಯಲ್ಲಿ ಹೀಗೆ ತೋರಿಸಿ, ನೋಡಿ ಈಗೆಲ್ಲ ಹೂ ಬಂತು ಅಂತ ತೋರಿಸಿ ಅವ್ರು ತಗೊಂಡ್ ಹೋಗ್ತೇವೆ ಅಂತ ಕೇಳಿದ್ರೆ ಅದು ಇಲ್ಲಿ ಕೊಡ್ಲಿಕ್ಕೆಲ್ಲ ಆಗುದಿಲ್ಲ, ನೀವು ಟಿಕೆಟ್ ಕೊಡಿದಿಲ್ಲ, ಅರ್ಜೆಂಟ್ ಸಮ ಬೇಕಾದ್ರೆ ಅಲ್ಲೊಂದ್ ಕೊನೆಗೆ ಒಂದು ತಿಂಡಿ ಕೊಡ್ತಾರೆ ಅಂತ ಹೀಗೆ ದೇವರು ದಾರಿ ತಪ್ಪಿಸೋನಲ್ಲ. ಅವನು ಸತ್ಯ ಪ್ರಾಮಾಣಿಕವಾದ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಯಾಕೆಂದ್ರೆ ನಮಗೆ ಒಂದು ಸುಖ ಆಗ್ತಾ ಇದೆ, ಒಂದು ದುಃಖ ಆಗ್ತಾ ಇದೆ, ಒಂದು ನೋವು ಆಗ್ತಾ ಇದೆ, ಅಥವಾ ಒಂದು ಕುತೂಹಲ ಬೆಳೀತಾ ಇದೆ, ಇದೆಲ್ಲ ಭಾವನೆ ನಮ್ಮ ಜೀವನದ ಸ್ಪಷ್ಟ ಅನುಭವಗಳು. ಈ ಅನುಭವ ಬರ್ಬೇಕು ಅಂದ್ರೆ ಸ್ಪಷ್ಟವಾದ ವಸ್ತು ಇದ್ರೆ ಮಾತ್ರ ಅದರಿಂದ ಆ ರೀತಿಯಾದ ಅನುಭವ ಆಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಅಂತಹ ಸತ್ಯವಾದ ಜಗತ್ತನ್ನು ಪರನಾಗಿ, ಶ್ರೇಷ್ಠನಾಗಿ, ವ್ಯಕ್ತಿಯಾಗಿ ಭಗವಂತ ನಿಂತಿದ್ದಾನೆ. ಅಂತಹ ನಿರಸ್ತ ಕುಹಕನನ್ನು, ಸತ್ಯನಾದ ಪರಮಾತ್ಮನನ್ನು, ಸತ್ಯವನ್ನ ಸೃಷ್ಟಿಸಿದವನಿಗೆ ಸತ್ಯ ಅಂತ ಹೆಸರು, ಅಂತಹ ಪರನನ್ನು ಧೀಮಹಿ ನಾನು ಧೇನಿಸುತ್ತೇನೆ. ಇದು ಇಡೀ ಶ್ಲೋಕ ನಿಮಗೆ ಆ ಕೊನೆಯ ಭಾಗವತ ಮುಗಿಯುವ ತನಕ ನೆನಪಿದ್ರೆ ಪ್ರತಿ ಸಲವೂ ಅಯ್ಯೋ ಇದು ಮೊದಲ ಶ್ಲೋಕದಲ್ಲಿ ಈ ಅಭಿಪ್ರಾಯ ಬಂದಿತ್ತಲ್ಲ, ಈ ಅಭಿಪ್ರಾಯ ಹೇಳಲಿಕ್ಕೋಸ್ಕರನೇ ಈ ಕಥೆ ಬಂದ ಹಾಗಿದೆ ಅಂತ ನಮ್ಗೆ ನೆನಪಾಗ್ತಾ ಹೋಗುತ್ತೆ. ಹೀಗೆ ಒಂದು ಅಂಶವನ್ನ ನಿರೂಪಣೆ ಮಾಡಿ ಮತ್ತೆ ಇನ್ನೊಂದು ಅಂಶದಲ್ಲಿ ಒಂದು ಗ್ರಂಥವನ್ನ ಓದುವ ಮುನ್ನ ನಮಗೆ ಸಾಮಾನ್ಯವಾಗಿ ಪ್ರಶ್ನೆ ಬರುತ್ತೆ, ಏನ್ ಹೇಳ್ತಾರೆ ಇದ್ರಲ್ಲಿ, ಹೇಳಿದವರು ಯಾರು, ಕೇಳಿದ್ರಿಂದ ಏನ್ ಲಾಭ, ಇಷ್ಟು ಪ್ರಶ್ನೆ ಬರುತ್ತೆ. ಒಂದು ಪುಸ್ತಕ ತಗೊಳ್ಳಿಕ್ಕೆ ಹೋಗ್ಬೇಕಾದ್ರೆ ನಾವು ಯಾರು ಬರೆದಿದ್ದು, ನಮ್ ಸಬ್ಜೆಕ್ಟಾ, ₹10 ಅದಕ್ಕೆ ಒಪ್ಪತ್ತಾ, ಅಥವಾ ಇದನ್ನ ಜೆರಾಕ್ಸ್ ಮಾಡ್ಕೊಂಡ್ರೆ ₹50 ಮುಗಿಯುತ್ತೆ ಅಂದ್ರೆ ಯಾಕೆ ಸುಮ್ಮನೆ ₹500 ಖರ್ಚು ಮಾಡ್ಬೇಕು ಅಂತೆಲ್ಲ 100 ಪ್ರಶ್ನೆ ಬರುತ್ತೆ ನಮ್ಗೆ. ಅದೇ ತರ ಶಾಸ್ತ್ರದ ವಿಷಯದಲ್ಲೂ ಅಕಸ್ಮಾತ್ ಯಾರಿಗಾದ್ರೂ ಒಬ್ಬನಿಗೆ ಅಧಿಕಾರ ಯಾರು, ಯಾರಿಗೆ ಅಧಿಕಾರ ಇದೆ, ಯಾರಿಗೆ ಏನ್ ವಿಷಯ ಅಂತ ಪ್ರಶ್ನೆ ಬಂದ್ರೆ ಅದ್ರಲ್ಲಿ ಏನ್ ವಿಷಯ ಇದೆ ಅಂತ ಹೇಳ್ಬೇಕು, ಇದರಿಂದ ಏನು ಪ್ರಯೋಜನ, ಇವುಗಳು ಯಾರು ಓದ್ಲಿಕ್ಕಿದೆ, ಇದಕ್ಕೆ ಸಂಬಂಧಗಳನ್ನ ಕಾಣಬೇಕು ಅನ್ನುವ ಈ ಪ್ರಶ್ನೆಗಳು ಬಂದಾಗ ಅದನ್ನ ಭಾಗವತವೇ ಆರಂಭದಲ್ಲಿ ಉತ್ತರ ಕೊಡುತ್ತೆ. 2 ಗುಣ ಬೇಕು ಅಧಿಕಾರಿಯಾಗುವುದಕ್ಕೆ. ಒಂದು ನಿರ್ಮತ್ಸರಾಣಾಂ ಸತಾಂ, ಮಾತ್ಸರ್ಯ
ಬೆಳವಣಿಗೆ ಇರುವುದಿಲ್ಲ. ಎಷ್ಟು ಅಸೂಯೆ ಪಡ್ತೇವೋ ಅಷ್ಟು ನಮ್ಮಲ್ಲಿ ನಾವು ಯಾವ ವಿಷಯಕ್ಕೆ ಅಸೂಯೆ ಪಟ್ಟವೋ ಅದು ನಮ್ ಕೈಗೆ ಸಿಗಲ್ಲ. ಭಾಗವತದಲ್ಲಿ ಮುಂದೆ ಆಚಾರ್ಯರು ತಾತ್ಪರ್ಯದಲ್ಲಿ ಆ ಮಾತನ್ನು ತುಂಬಾ ಒತ್ತಿ ಹೇಳ್ತಾರೆ. ನಾವು ಯಾವ ವ್ಯಕ್ತಿಯಲ್ಲಿ ಯಾವ ವಿಷಯಕ್ಕಾಗಿ ದುಃಖ ಪಡ್ತೇವೋ, ಕರುಗುತ್ತೇವೋ, ಕೈ ಹಿಸ್ಕೊಳ್ತೇವೋ, ಹೊಟ್ಟೆಯಲ್ಲಿ ಬೆಂಕಿ ಹಾಕೋತೇವೋ, ನಮ್ಮ ಹೊಟ್ಟೆಯ ಬೆಂಕಿ ಮೊದ್ಲು ಯಾವ್ದನ್ನು ಸುಡುತ್ತೆ? ನಮ್ಮನ್ನು ಸುಡುತ್ತೆ. ಆಮೇಲೆ ಬೇರೆಯವ್ರಿಗೆ ಅದು ಎಕ್ಸ್ಟ್ರಾ ಉರಿದ್ರೆ ಅವ್ರಿಗೆ ಸುಡುತ್ತೆ. ಆದ್ರೆ ಮೊದ್ಲು ನಮ್ಮನ್ನು ಸುಟ್ಟಾಗಿದ್ಮೇಲೆ ಇನ್ನೊಬ್ಬರನ್ನು ಸುಡ್ಲಿಕ್ಕೆ ಸಾಧ್ಯ. ಅದರಿಂದಾಗಿ ಅಲ್ಲಿಗೆ ಅದು ಮುಗಿದು ಹೋಗುತ್ತೆ. ಅದರಿಂದಾಗಿ ಯಾವ ಕಾರಣಕ್ಕೂ ಮಾತ್ಸರ್ಯ ಅನ್ನುವಂತಹ ದೋಷ ನಮಗೆ ಅಧ್ಯಾತ್ಮದ ಒಳಗೆ ಪ್ರವೇಶ ಮಾಡಬೇಕು ಅಂತ ನಾವು ಆಸೆ ಪಟ್ರೆ ಮೊದಲ ಅರ್ಹತೆ ಸರ್ಟಿಫಿಕೇಟ್ ನಮ್ಮ ಹತ್ರ ಯಾವ್ದಿರ್ಬೇಕು ಅಂದ್ರೆ ನಿರ್ಮಾತ್ಸರ್ಯಂ. ಇನ್ನೊಂದು ಪ್ರೋಚ್ಚಿತ ಕೈತವ ಅಂತಂದ್ರೆ ಮೋಸ, ಅನ್ಯಾಯ, ವಂಚನೆ, ಒಟ್ಟು ಸ್ವಾರ್ಥಕ್ಕೆ ಬೇಕಾಗಿ ಏನಾದ್ರೂ ಮಾಡ್ತೇವೆ ಅಂತ ಅನ್ನುವ ಹಠ. ಸ್ವಾರ್ಥಿಯಾಗಿ ಬದುಕದೆ ಅಧರ್ಮದ ಚಟುವಟಿಕೆಯಲ್ಲಿ ತೊಡಗದೆ ಇರಬೇಕಾದದ್ದು ಎರಡನೇ ಅರ್ಹತೆ. ಇದು ಎರಡು ಅಧಿಕಾರಕ್ಕೆ, ನಮಗೆ ಯೋಗ್ಯತೆಗೆ, ಸಂಪಾದನೆಗೆ ಬೇಕಿರುವಂತಹ ಗುಣಗಳು. ಏನು ಹೇಳುತ್ತೆ? ವೇದ್ಯಂ ವಾಸ್ತವಂ ವಸ್ತು ಶಿವದಂ. ಇದರಲ್ಲಿ ಹೇಳುವ ಸಂಗತಿ ಏನು ಅಂದ್ರೆ ತಿಳಿಯಲೇಬೇಕಾದ್ದನ್ನು ಹೇಳ್ತಾ ಇದೆ, ವಾಸ್ತವವನ್ನು ಹೇಳ್ತಾ ಇದೆ. ಏನಿದೆ ಜಗತ್ತನ್ನು ಹಾಗೆ ಹೇಳುತ್ತೆ. ನಿಮ್ಗೆ ಇಷ್ಟ ಆಗುತ್ತೆ, ನೀನ್ ದೇವ್ರು ಅಂತ ಹೇಳಿದ್ರೆ ಖುಷಿ ಆಗುತ್ತೆ ಅಂತ ತಕ್ಷಣ ನಾನು ದೇವ್ರು ಅಂತ ಹೇಳಿ ಬರಲ್ಲ. ಭಾಗವತ ಸ್ಪಷ್ಟವಾಗಿ ದೇವ್ರು ದೇವ್ರೆ, ನೀನು ದಾಸನೇ, ಅವನು ಈಶನೇ ಅನ್ನುವ ಸ್ಪಷ್ಟತೆಯನ್ನ, ವಸ್ತುವಿನ ಯಥಾವತ್ತಾದ ಸ್ಥಿತಿಯನ್ನ. ಬೆಂಕಿ ಯಾಕೆ ಮೇಲುರಿಯತ್ತೆ? ಅಯ್ಯೋ ಬೆಂಕಿ ನೀನ್ ಕೆಳಗುರಿದ್ರೆ ನೀನ್ ಅದನ್ನು ಕೇಳ್ತಿದ್ದಿ, ಯಾಕೆ ಕೆಳಗುರಿಯತ್ತೆ ಅಂತ. ಅಲ್ಲಿ ಅದು ಇರುದೇ ಆಗಪ್ಪ, ಅದನ್ನ ಹಾಗೆ ಒಪ್ಕೋ. ಯಾಕೆ ನೀನ್ ಅನ್ಕೊಂಡಾಗ ಬೆಂಕಿ ಉರಿಬೇಕು, ನೀನ್ ಅನ್ಕೊಂಡಾಗ ನೀರ್ ಹರಿಬೇಕು, ನೀನ್ ಅನ್ಕೊಂಡಾಗ ಭೂಮಿ ಕೆಳಗ್ ಬರ್ಬೇಕು? ಇಲ್ಲ, ವಾಸ್ತವಂ ಅದು ಹೇಗಿದೆಯೋ ಹಾಗೆ ಜಗತ್ತನ್ನ, ಪರಮಾತ್ಮನನ್ನ, ಜೀವಿಗಳನ್ನ, ದೇವತೆಗಳನ್ನ, ಋಷಿಗಳನ್ನ, ಅವ್ರು ಯಾವ ಯಾವ ಸ್ತರದಲ್ಲಿ ಇದ್ದು ಏನೇನ್ ಸಾಧನೆ ಮಾಡಿ, ಎಷ್ಟು ಭಕ್ತಿ ಮಾಡಿ, ಎಂಥ ಸ್ಥಿತಿಯಲ್ಲಿ ಯೋಗ್ಯತೆಯನ್ನು ಸಂಪಾದಿಸಿ ತಮ್ಮ ಸ್ವಸುಖವನ್ನ ಯಾವ ಕಾಲಕ್ಕೆ ಅನುಭವಿಸ್ತಾರೆ ಅನ್ನುವ ಅದರ ಒಳಗಿನ ಸಹಜವಾದ ಅದರ ಜೀವದ ಹುಟ್ಟಿನ ಜೊತೆಗೇನೆ ಬಂದ ಎಲ್ಲ ಸಂಗತಿಗಳನ್ನ ಅದು ಹೇಗೆ ಅಭಿವ್ಯಕ್ತಿ ಮಾಡುತ್ತೆ ಅನ್ನೋದನ್ನ ಇದು ಹೇಳುತ್ತೆ. ಶಿವದಂ ಮಾಂಗಲ್ಯವನ್ನು ಉಂಟು ಮಾಡುತ್ತೆ. ನಿನಗೇನೇ ದುಃಖ ಇರ್ಲಿ ಜೀವನದಲ್ಲಿ, ಅಂತ ದುಃಖಕ್ಕೊಂದು ಪರಿಹಾರ, ಸಮಾಧಾನವನ್ನ ಇದು ಹೇಳುತ್ತೆ. ಮತ್ತೆ ಎಲ್ಲ ಕಡೆ ತುಂಬಿದ ವಸ್ತುವನ್ನ ಇದು ಪರಿಚಯ ಮಾಡಿಕೊಡುತ್ತೆ. ವಾಸೇನೇದಂ ಯತಸ್ತುನ್ನಂ. ಆಚಾರ್ಯರು ಅವರ 10ನೇ ವರ್ಷದ ಮನೆಯ ಓಡಾಟದಲ್ಲಿ ಒಂದು ದಿವಸ ಅಪ್ಪ ನೋಡ್ತಾ ಇದ್ದಾರೆ, ಈಳಿಗೆ ಮಣಿಗೆ ಸಿಕ್ಕಿತು, ನಮಸ್ಕಾರ ಮಾಡಿದ, ಮಣೆ ಸಿಕ್ಕಿತು, ನಮಸ್ಕಾರ ಮಾಡಿದ, ಕಂಬ ಸಿಕ್ಕಿತು, ನಮಸ್ಕಾರ ಮಾಡಿದ, ಸೋಫಾ ಸಿಕ್ಕಿತು, ಅಥವಾ ಏನೋ ಕೂತ್ಕೊಳ್ಳುವ ಆಸನ ಸಿಕ್ಕಿತು, ನಮಸ್ಕಾರ. ಇಡೀ ಮನೆ ಎಲ್ಲಾ ವಸ್ತುಗಳಿಗೆ ನಮಸ್ಕಾರ ಮಾಡಿದ. ಅಪ್ಪನಿಗೆ ಅನ್ನಿಸ್ತಾ, ಆಹಾ ಮಗ ಏನು ಅದ್ಭುತ, ಪ್ರಾಪರ್ಟಿ ಮೇಲೆ ಬಹಳ ಪ್ರೀತಿ ಇದೆ, ನಾಳೆ ನಮ್ಮ ಮನೆ ನೀವು ಉಳಿಸ್ತಾನೆ ಅಂತ ಅನ್ಕೊಂಡು ಖುಷಿ ಪಟ್ರು. ಅವನು ಅವತ್ತು ನಮಸ್ಕಾರ ಮಾಡಿ ಹೋದ ನಾಪತ್ತೆ. ಸೀದಾ ಅನಂತಾಸನದಲ್ಲಿ ಹೋಗಿ ಗುರುಗಳ ಮುಂದೆ ಕೂತು ನನ್ಗೆ ಸನ್ಯಾಸ ಕೊಡಿ ಅಂತ ಕೂತು ಬಿಡಿದಾನೆ. ಅದು ಆಗ ತಂದೆಗೆ ಅರ್ಥ ಆಗ್ಲಿಲ್ಲ, ಅವ್ನು ನಮಸ್ಕಾರ ಏನ್ ಮಾಡಿದ ಅಂತ ಅರ್ಥ ಆಗ್ಲಿಲ್ಲ. ಅವರ 72ನೇ ವಯಸ್ಸಿನಲ್ಲಿ ಅವರು ಭಾಗವತಕ್ಕೆ ತಾತ್ಪರ್ಯ ಬರೆಯುವಾಗ, ಇಲ್ಲಿ ವಸ್ತು ಅನ್ನೋ ಶಬ್ದಕ್ಕೆ ಅರ್ಥ ಬರೆಯುವಾಗ, ಎಲ್ಲದರೊಳಗೆ ವಾಸವಾಗಿ ಅದರ ಗುಣಗಳನ್ನ ಪ್ರಚೋದನೆ ಮಾಡುವಂತಹ ನನ್ನ ಭಗವಂತನಿಗೆ ನಾನು ನಮಸ್ಕರಿಸ್ತಾ ಇದ್ದೇನೆ. ಸ್ವವಸ್ತು ಪ್ರಣತಿಂ ಯಧಾಂ. ತನ್ನ ವಸ್ತು ಅಂದ್ರೆ ಭಗವಂತ. ವಸ್ತು ಅಂದ್ರೆ ನಾವು ಕಾಣುವ ವಸ್ತು ಅಲ್ಲ. ಅವರಿಗೆ ಗೋವಿಂದಾಚಾರ್ಯರು ಒಂದ್ ಕಡೆ ಮಾತು ಹೇಳ್ತಿದ್ರು, ಈ ಪುರಂದರದಾಸರ ಪದ್ಯದಲ್ಲಿ ಮಧ್ವ ಸರೋವರ ಕಂಡೆ, ಅಂಗಳವ ಕಂಡೆ, ಎದುರುಗಡೆ ಭಜಕರ ಕಂಡೆ, ನೈವೇದ್ಯ ಹೋಗುದ ಕಂಡೆ, ಒಳಗೆ ಪುರುಷನ ಪ್ರತಿಮೆ ಕಂಡೆ. ಏನ್ರಿ ಇದನ್ನ ಹೀಗೆ ಹೇಳುದ, ಅವ್ನು ಪದ್ಯ ಬರಲಿಕ್ಕೆ ಇವ್ರು ಬೇಕಾ ಅಂತ ಮೊದಲು ನೋಡುವವರಿಗೆ, ವಿಮರ್ಶಕರಿಗೆ ಇಷ್ಟೇ ಕಾಣುತ್ತೆ. ಆದ್ರೆ ಭಕ್ತನಿಗೆ ಪ್ರತಿಯೊಂದು ಮಧ್ವ ಸರೋವರ ಕಾಣ್ಲಿ, ಕಂಬ ಕಾಣ್ಲಿ, ಗೋಡೆ ಕಾಣ್ಲಿ, ಒಳಗಿನ ಕಿಟಕಿ ಕಾಣ್ಲಿ, ಅದು ಏನು ಕಂಡಾಗ್ಲು ಆಯಾ ಸ್ವರೂಪದಲ್ಲಿರುವಂತಹ ಆಯಾ ಭಗವದ್ ರೂಪಗಳು, ಅಲ್ಲಿ ಸೇವೆ ಮಾಡ್ತಾ ಇರುವಂತಹ ದೇವತಾ ಶಕ್ತಿಗಳು ಕಾಣುತ್ತೆ. ಅವ್ರಿಗೆ ಅದು ಇದ್ದದನ್ನು ಇದ್ದ ಹಾಗೆ ಕಾಣುವುದು ಬಹಳ ಕಷ್ಟ. ಅದು ಮೂಗು ಸಂಪಿಗೆ ನೆನಪಾಗುತ್ತೆ, ಕಣ್ಣು ಅಂದ್ರೆ ತಾವರೆ ನೆನಪಾಗುತ್ತೆ, ಹುಬ್ಬು ಅಂದ್ರೆ ಒಂದು ಬಿಲ್ಲು ನೆನಪಾಗುತ್ತೆ, ಹಲ್ಲು ಅಂದ್ರೆ ಯಾವ್ದು ದಾಳಿಂಬೆ ನೆನಪಾಗುತ್ತೆ. ಹಲ್ಲು ಹಲ್ಲಾಗಿ ಕಾಣಬೇಕು, ಮೂಗು ಮೂಗಾಗಿ ಕಾಣಬೇಕು, ಕಣ್ಣು ಕಣ್ಣಾಗಿ ಕಾಣಬೇಕು, ತಲೆಯಾಗಿ ಕಾಣಬೇಕು. ಅದು ಜ್ಞಾನದ ಪರಾಕಾಷ್ಠೆ. ಅದು ಕೇವಲ ವಸ್ತು ಅಲ್ಲ, ವಸ್ತುವಿನ ಒಳಗಿನ ಅಂತರದ ಶಕ್ತಿಯೂ ಕೂಡ ಅವರಿಗೆ ಸ್ಪಷ್ಟವಾಗಿ ಕಂಡಿತು ಅನ್ನುವ ಕಾರಣಕ್ಕೆ ಅವರಿಗೆ ವಾಸ್ತವ ಚಿಂತನೆ ಇತ್ತು. ಆದ್ರಿಂದ ಭಗವಂತನನ್ನು ವಸ್ತು ಅಂತ ಕರೀತಾರೆ. ಇದರಿಂದ ಏನ್ ಪ್ರಯೋಜನ? ತಾಪತ್ರಯವನ್ ಮೂಲ. ನಮ್ಗೆ ಎಲ್ಲರ ಬಯಕೆ ಏನು? ಭಾರಿ ತಾಪತ್ರಯ ಮರ್ರೆ, ಏನ್ ಹೇಳಿದ್ರು ತಾಪತ್ರಯ. ಹಾಗೆ ನಾವು ತಾಪತ್ರಯ ಅಂದ್ರೆ ಶಬ್ದ ಬಳಸುವುದು ಕಷ್ಟ ಅನ್ನುವ ಅರ್ಥದಲ್ಲಿ. ಅದು 3 ರೀತಿಯಾದ ತಾಪ, ತ್ರಯ ತಾಪ. ಒಂದು ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ. 3 ರೀತಿಯ ದೋಷಗಳಿಂದ ನಾವು ಬದ್ಧರಾಗಿರ್ತೇವೆ, ಅಥವಾ ಮಾತಿನಿಂದ ಕೆಲವೊಮ್ಮೆ ತಾಪತ್ರಯ ಅನುಭವಿಸ್ತೇವೆ. ಏನೋ ಆಡಿ ತಪ್ಪಿ ಹೇಳಿಬಿಡ್ತೇವೆ, ಆಮೇಲೆ ಅದರಿಂದ ಅವ್ರಿಗೆ ಮನಸ್ಸಿಗೆ ಬೇಸರ ಆಗುತ್ತೆ. ಅಥವಾ ಯೋಚಿಸಿ ಕೆಲವೊಮ್ಮೆ ತಪ್ಪಾಗಿ ನಾವೇ ಕೊರಗುವಂತಹ ಸ್ಥಿತಿ ಬರುತ್ತೆ. ಅಥವಾ ಏನೋ ಕೆಲಸ ಮಾಡಿ, ಮಾನಸಿಕ, ವಾಚಿಕ, ದೈಹಿಕ, ಈ 3 ತಾಪಗಳನ್ನ ಕಳೆಯುವಂತಹ ಶಕ್ತಿ ಈ ಕೃತಿಗಿದೆ. ಇದನ್ನು ಯಾರು ಮಾಡಿದ್ಯಾರು?
ಆಥರ್ ಯಾರು? ನಮಗೆ ಯಾರ್ಯಾರು ಮಾಡಿದ್ರೆಲ್ಲ ನಾವು ಪಕ್ಕ ಒಪ್ಪೋರಲ್ಲ. ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ. ಸಾಮಾನ್ಯ ಅಂತ್ಯಂತವ್ರು ಬರ್ದಿಲ್ಲಪ್ಪ, ವೇದವ್ಯಾಸರು ಮಹಾಮುನಿಗಳಿಂದ ರಚನೆಗೊಂಡಂತಹ ಕೃತಿ. ಇದು ಸಿಕ್ಕಿದ ಮೇಲೆ ಯಾಕಪ್ಪ ಯಾವ್ದ್ಯಾವ್ದು ಧ್ವಾಂಶ ತೀರ್ಥಗಳಿಗೆಲ್ಲ ಹೋಗ್ತೀನಿ, ಇದು ಹಂಸ ತೀರ್ಥ. ಕಿಂವಾ ಅಪರೈಹಿ ಈಶ್ವರ, ಈ ಅಪರೈಹಿ ಕಿಂ, ಬೇರೆ ಸಂಗತಿಗಳನ್ನ ಬೇರೆ ಚಿಂತನೆಗಳಿಗೆ ಯಾಕೆ ನಿನ್ನ ಮನಸ್ಸನ್ನ ಕೊಟ್ಟು ಹಾಳು ಮಾಡ್ತಿ? ಇದ್ರೊಳಗ್ ಬಂದ್ರೆ ನಿನಗೆ ಸಿಕ್ಕಿದ ಸೊತ್ತು ಅಮೃತ, ಅದು ಜನ್ಮ ಜನ್ಮಾಂತರಕ್ಕೂ ಮುಂದುವರಿಯುವಂಥದ್ದು. ಯಾರು ಈ ಭಾಗವತದ ಕಥೆಯನ್ನ ಚೆನ್ನಾಗಿ ಕೇಳ್ತಾನ ಅವನ ಹೃದಯದಲ್ಲಿ ಈಶ್ವರ ಅವರುದ್ಧತೆ, ಅವನ ಹೃದಯದಲ್ಲಿ ಭಗವಂತ ಅವನ ಹೃದಯವನ್ನೇ ಅರಮನೆಯನ್ನಾಗಿಸಿಕೊಳ್ತಾನೆ. ಅವರೋಧ ಅಂದ್ರೆ ಅರಮನೆಯನ್ನಾಗಿಸಿಕೊಳ್ತಾನೆ. ಅತ್ರ ಇದು ಸದ್ಯ ಕೂಡ್ಲೆ ಮಾಡ್ಕೊಳ್ತಾನೆ. ಸದ್ಯ ಹೃದಯ ಹೃದಯ ಅವರುದ್ಧತೆ ಯಾರಿಗೆ? ಕೃತಿವಿಹಿ. ಇಲ್ಲಿ ಹೇಳಿದ ಸಂಗತಿಗಳನ್ನ ಬದುಕಿಗೆ ರೂಢಿಸಿಕೊಂಡವನಿಗೆ ಈ ರೀತಿ ಭಗವಂತ ಅವನ ಹೃದಯವನ್ನೇ ತನ್ನ ಅರಮನೆಯನ್ನಾಗಿಸಿಕೊಳ್ತಾನೆ. ಸದ್ಯ ಅಂದ್ರು ಕೆಲವರಿಗೆ ಡೌಟ್ ಬಂತು, ಸದ್ಯ ಬರ್ತಾನೆ ಅಂತ ಹೇಳಿದ್ರೆ ಸಂಜೆನೂ ಆಗ್ಬೋದು. ಎಲ್ಲೋ ಹುಬ್ಬಳ್ಳಿಯಿಂದ ಬರುದಾದ್ರೆ 1-2 ದಿವಸ ಆಗ್ಬೋದು. ಎಲ್ಲಿಂದನೋ ಡೆಲ್ಲಿಯಿಂದ ಬರುದಾದ್ರೆ 1 ವಾರ ಆಗ್ಬೋದು. ಎಲ್ಲೋ ವಿದೇಶದಿಂದ ಬರುದಾದ್ರೆ 1 ತಿಂಗಳಾಗ್ಬೋದು. ಇನ್ನು ಕೆಲವೊಮ್ಮೆ ಎಲ್ಲಿಂದ ಅಂತ ಗೊತ್ತಿಲ್ಲ, ಬರ್ತಾನೆ ಅಂತ 10 ವರ್ಷನೂ ಆಗ್ಬೋದು. ದೇವ್ರು ಹೀಗೆ ತಡ ಮಾಡಿದ್ರೆ ಏನ್ ಕತೆ? ಅದಕ್ಕೆ ಹೇಳಿದ್ರು ಶುಶ್ರೂಷುಭಿಹಿ ತತ್ಕ್ಷಣ. ಹಾಗೆ ಡೌಟ್ ಉಂಟಾ ನಿಮ್ಗೆ? ದೇವ್ರು ಬರಬಹುದು, ನನ್ನ ಹೃದಯದಲ್ಲಿ ನಿಲ್ಲಬಹುದು? ಹಾಗಾದ್ರೆ ಒಂದು ಕೀ ಕೊಡ್ತೇನೆ. ಶುಶ್ರೂಷುಭಿಹಿ, ನಮ್ಮ ಸುತ್ತ ಇರುವಂತಹ ಭಗವಂತನ ಪ್ರತೀಕಗಳನ್ನ, ಮುಖ್ಯವಾಗಿ ತಂದೆ, ತಾಯಿ, ಗುರು, ಇದು ಪ್ರಧಾನವಾದಂತಹ 3 ಭಗವಂತನ ಪ್ರತೀಕಗಳು ಇಲ್ಲಿ. ಮತ್ತು ನಮ್ಮ ಮನೆಯಲ್ಲಿರುವಂತಹ ನಮ್ಮ ಬಂಧುಗಳ ಜೊತೆಗೆ ದೇವರು ನೇರವಾಗಿ ಬರಲ್ಲ. ದೇವರು ತಂದೆಯ ರೂಪದಲ್ಲಿ ತಂದೆಯ ಪ್ರೀತಿ ಕೊಡ್ತಾನೆ, ತಾಯಿ ರೂಪದಲ್ಲಿ ತಾಯಿಯ ಪ್ರೀತಿ ಕೊಡ್ತಾನೆ, ಬಂಧುವಿನ ರೂಪದಲ್ಲಿ ಬಂಧುವಿನ ಪ್ರೀತಿ ಕೊಡ್ತಾನೆ, ಮಕ್ಕಳ ರೂಪದಲ್ಲಿ ಮಕ್ಕಳ ಪ್ರೀತಿ ಕೊಡ್ತಾನೆ. ಈ ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ ಹೇಳಿ ಯೋಚನೆ ಮಾಡಿ ಅದಕ್ಕೆ ಅನ್ಯಾಯ ಮಾಡದೆ, ಅನರ್ಥ ಮಾಡದೆ, ಕಿರಿಕಿರಿ ಮಾಡದೆ, ಅದರ ಜೊತೆಗೆ ಅತ್ಯಂತ ಆತ್ಮೀಯ ಸಂಬಂಧ ಇಟ್ಕೊಂಡ್ರೆ ಅದೇ ದೇವರ ಪೂಜೆ. ದೇವರ ಪೂಜೆ ಒಂದು ಇದ್ದೇ ಇದೆ, ಅದ್ ಮಾಡ್ಲೇಬೇಕು. ಆದ್ರೆ ಅದಕ್ಕಿಂತ ಮುಖ್ಯ ಯಾವುದು ಅಂದ್ರೆ ಅಲ್ಲಿ ಮಾಡಿ ಮತ್ತೆ ಇಡೀ ಎಲ್ರು ನಾವು ದೊಡ್ಡವರು ಅಂತ ನಮ್ಮ ಮೀಸೆ ತಿರುತ್ತಾ ಕೂತು ಬಿಟ್ರೆ ದೇವ್ರು ಅಲ್ಲಿಂದ ಇದ್ದು ನಾನು ಹೊರಗೆ ಹೋಗಿ ಕೂತ್ ಬಿಡ್ತಾನೆ. ಬೇಡಪ್ಪ, ನೀವೇನೋ ಮಾಡ್ಕೊಳ್ಳಿ ಅಂತ. ಯಾರು ಶುಶ್ರೂಷೆ ಮಾಡ್ತಾನೆ, ಯಾರು ಭಗವಂತನನ್ನು ಎಲ್ಲರಲ್ಲೂ ಕಾಣ್ತಾನೆ, ಅತಿಥಿಯಲ್ಲೂ ಕಾಣ್ತಾನೆ, ಗುರುಗಳಲ್ಲೂ ಕಾಣ್ತಾನೆ. ಅದಕ್ಕಾಗಿ ನಮ್ಗೆ ಮಾತೃ ದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ ಅಂತ ಹೇಳಿಕೊಟ್ಟದ್ದು. ಮಾತೃ ದೇವೋಭವ ಅಂದ್ರೆ ಮಾತೃವಿನಲ್ಲಿ ದೇವರನ್ನ ಕಾಣುವವನಾಗು. ಅದು ಆಶೀರ್ವಾದದ ಮಾತಲ್ಲ. ಮಾತೃ ದೇವೋಭವ ಅಂದ್ರೆ ತಾಯಿಯಲ್ಲಿ ದೇವರನ್ನ ಕಾಣುವವನಾಗು. ಪಿತೃದೇವೋಭವ ತಂದೆಯಲ್ಲಿ ದೇವರನ್ನ ಕಾಣುವವನಾಗು. ಗುರು ದೇವೋಭವ ಆಚಾರ್ಯ ದೇವೋಭವ ಆಚಾರ್ಯರಲ್ಲಿ ಗುರುಗಳಲ್ಲಿ ದೇವರನ್ನ ಕಾಣುವವನಾಗು. ಅತಿಥಿಗಳಲ್ಲಿ ಭಗವಂತನನ್ನ ಕಾಣುವವನಾಗು. ಅದು ಭವ, ಆಶೀರ್ವಾದ. ಅದು ಅಂದ್ರೆ ಆ ರೀತಿ ನಮಸ್ಕಾರ ಮಾಡಿದ್ದರ ಅಥವಾ ಶುಶ್ರೂಷೆ ಮಾಡಿದ್ದರ ಫಲವಾಗಿ ಭಗವಂತ ತಕ್ಷಣ ಅವರುದ್ಧತೆ. ಇನ್ನೂ ಬೇಗ ನಿತ್ಯ ನೈಮಿತ್ತಿಕ ನಿಷ್ಠಾವಂತಿಕೆಯಿಂದ ಕೂಡಿದ ಕರ್ಮಗಳನ್ನು ಮಾಡುತ್ತಾ ಇದ್ರೆ ಸರಿ, ಅದು ಸತ್ಯ, ಯಾವಾಗ್ಲೂ ಆಗ್ಬೋದು. ಆದ್ರೆ ಗುರು ಶುಶ್ರೂಷೆ ಮಾಡಿದ್ರೆ, ಜ್ಞಾನಿಗಳ ಶುಶ್ರೂಷೆ ಮಾಡಿದ್ರೆ, ಭಗವಂತನನ್ನ ಎಲ್ಲಿ ಹೆಚ್ಚು ಅವನ ಅಭಿವ್ಯಕ್ತಿ ಇದೆಯೋ ಆ ಜಾಗಗಳಲ್ಲಿ ನಾವು ಹೆಚ್ಚು ನಮ್ಮನ್ನ ಒಪ್ಪಿಸಿಕೊಂಡ್ರೆ, ಇನ್ನೊಬ್ರು ಒಳ್ಳೆ ಕೆಲಸ ಮಾಡ್ತಾ ಇರುವಾಗ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಅವ್ರು ಮಾಡೋ ಕೆಲಸಕ್ಕೆ ನಾವು ಬೆಂಬಲ ಸೂಚಿಸಿದ್ರು ಫಲ. ಯಾಕೆಂದ್ರೆ ಅಧ್ಯಯನ, ಅಧ್ಯಾಪನ ಇದು ನಮ್ಗೆ ಋತ್ವಿಜರಿಗೆ ಕೊಟ್ಟಂತಹ ದೊಡ್ಡ ಸಂಪತ್ತು. ಇದು ಜಗತ್ನಲ್ಲಿ ಮೂಲೆಯಲ್ಲಿ ಯಾರಿಗೂ ಸಿಗಲ್ಲ. ಇದು ನಮ್ಗೆ ಇಂತಹ ಸಿಕ್ಕಿದ ಸಂದರ್ಭದಲ್ಲಿ ಅದಕ್ಕೆ ನಾವು ಅವಕಾಶ ಕೊಟ್ರೆ ಅದೇ ದೇವರ ಪೂಜೆ, ಅದೇ ನಿಜವಾಗಿ ನಮ್ಮ ಕರ್ತವ್ಯವನ್ನು ನಾವು ಮಾಡಿದಂತಹ ಶುಶ್ರೂಷೆ. ಅದರಿಂದ ಭಗವಂತ ಬೇಗನೆ ನಮ್ಮ ಹೃದಯದಲ್ಲಿ ನೆಲೆಸ್ತಾನೆ. ಇದು ಸಾಮಾನ್ಯ ಭಾಗವತದ ಅಂಶವನ್ನ ಸಾಮಾನ್ಯ ಫಲ ಅಂತ ಅನ್ಕೊಳ್ಬೇಡಿ. ಇಡೀ ವೇದದ ಶಾಖೆಯಲ್ಲಿ ಮೇಲೆ ಎಲ್ಲೋ ಒಂದು ಕಡೆ ಒಂದು ಹಣ್ಣು ಬಿಟ್ಟಿತ್ತು. ಅದನ್ನ ಕೆಳಗಿಂದ ನಾವು ನೋಡಿಯೇ ಬಾಯಲ್ಲಿ ಆಸೆ ಆಗ್ತಾ ಇತ್ತು, ಬಾಯಲ್ಲಿ ನೀರು ಬಂತು, ಆದ್ರೂ ಅದು ಸಿಗ್ಲಿಲ್ಲ. ಆಗ ಏನ್ ಮಾಡಿದ್ರು ಅಂದ್ರೆ ಭಗವಂತ ಇವನಿಗೆ ಆಸೆ ಇದೆ ಅಂತ ಗೊತ್ತಾಗಿ ಒಂದು ಗಿಳಿಯನ್ನ ಕಳುಹಿಸಿ ಆ ಗಿಳಿ ಕುಕ್ಕಿದಾಗ ಅದು ಕುಕ್ಕಿದ ಹಣ್ಣು. ಅದು ಯಾವಾಗ ಗಿಳಿ ಕುಕ್ಕತ್ತೆ ಅಂದ್ರೆ ಅದು ಪಕ್ವವಾಗಿದ್ರೆ ಮಾತ್ರ ಕುಕ್ಕತ್ತೆ. ಕಾಯಿ ಹಣ್ಣಿಗೆ ಹೋಗಿ ಕುಕ್ಕಲ್ಲ. ಅದು ಶುಕ ಕುಕ್ಕಿದೆ ಅಂದ್ರೆ ಗಿಣಿ ಕುಕ್ಕಿದ ಹಣ್ಣು ಅಂತ ಹೇಳ್ತಾರೆ. ಬೇರೆ ಪ್ರಾಣಿಗಳು ಯಾವ್ದಾದ್ರು ತಿಂದ್ರೆ ಬಿದ್ರೆ ಅದನ್ನ ತಿನ್ಬೇಡಿ ಅಂತಾರೆ. ಆದ್ರೆ ಗಿಣಿ ಕುಕ್ಕಿದ ಹಣ್ಣಾದ್ರೆ ಅದು ವಿಷ ಆಗುದಿಲ್ಲ, ಅದು ದೇಹಕ್ಕೆ ಹಾನಿ ಆಗುದಿಲ್ಲ. ಹಾಗೆ ಗಿಣಿ ಕುಕ್ಕಿದಂತಹ ವೇದವೆಂಬ ಫಲ, ಮರದಲ್ಲಿ ಬಿಟ್ಟಂತಹ ಭಾಗವತವೆಂಬ ಫಲ ಇದು. ಇದರ ಸ್ವಾರಸ್ಯ ಏನು ಅಂದ್ರೆ ಇದಕ್ಕೆ ತೊಟ್ಟಿಲ್ಲ, ತೆಗಿಲಿಕ್ಕೆ ಸಿಪ್ಪೆ ಇಲ್ಲ, ಒಳಗೆ ಸೀಟ್ಲಿಕ್ಕೆ ಗೊರಟೆ ಇಲ್ಲ, ಬರೀ ಸ್ಟ್ರಾ ಹಾಕಿ ಎಳೀರಿ.
ಎಳಿರಿ ಎಳಿರಿ ಎಳಿ ಪಿಬತ ರಸಂ ಆಲಯಂ. ನಿಮ್ಗೆ ಎಷ್ಟು ಕುಡಿಲಿಕ್ಕೆ ಇಷ್ಟ ಇದೆ, ಮತ್ತೆ ಅಜೀರ್ಣ ಆಗುದಿಲ್ಲ. ಇದು ಕುಡಿದ್ರೆ ನೀವು ಪ್ರಿಸರ್ವೇಟಿವ್ ಹಾಕಿದಾರೋ ಏನೋ, ಏನಾದ್ರೂ ಸೈಡ್ ಎಫೆಕ್ಟ್ ಆಗುತ್ತೋ ಏನೋ, ಏನು ಯೋಚನೆ ಇಲ್ಲ. ಎಲ್ಲಿವರೆಗೆ ಇದು ಆಲಯಂ ಅಂತಂದ್ರೆ, ನೀವು ಅಂದ್ರೆ ಇದರ ಅಧ್ಯಯನದ ಮಿತಿ ಎಲ್ಲಿವರೆಗೆ ಇರುತ್ತೆ ಅಂದ್ರೆ, ದೇವಲೋಕದಲ್ಲೂ ಅಥವಾ ಮೋಕ್ಷಕ್ಕೆ ಹೋದ ಮೇಲೂ ಓದ್ಲಿಕ್ಕಿದೆ. ಲಯ ಹೊಂದಿದ ಮೇಲೂ ಇದರ ಚಿಂತನೆಯನ್ನ, ಭಾಗವತವನ್ನ ಇನ್ನೂ ಚಿಂತನೆ ಮಾಡ್ಲಿಕ್ಕಾಗುವಷ್ಟು ಪ್ರಮೇಯ ರಸವನ್ನ, ಓ ಭಾವುಕರೇ ಇದ್ರಲ್ಲಿ ತುಂಬಿದ್ದೇನೆ, ಕುಡೀರಿ ಕುಡೀರಿ. ಇಂಥದ್ದನ್ನ ಯಾರು ಹೇಳ್ತಾರೆ? ಬಸ್ ಕಂಡಕ್ಟರ್ ಮಾತ್ರ ಜೀವನದಲ್ಲಿ ಮುಂದೆ ಬನ್ನಿ ಅಂತ ಹೇಳ್ತಾನೆ ಅಷ್ಟೇ. ಮುಂದೆ ಬನ್ನಿ ಮುಂದೆ ಬನ್ನಿ ಮುಂದೆ ಬನ್ನಿ. ಬೇರೆ ಯಾರು ಈ ರೀತಿ ಭಾವುಕಾಹ ಪಿಬತ, ಬನ್ನಿ ನಾನ್ ನಿಮ್ಗೆ ರಸ ಕೊಡ್ತೇನೆ, ಇದನ್ನ ಕುಡಿಲಿಕ್ಕಿರುವಂತಹ ನಿಮ್ಗೆ ಅರ್ಹತೆ ನಾನು ಹಿಂದೆ ಹೇಳಿದ್ದೇನೆ, ಅಷ್ಟು ಇಟ್ಕೊಂಡು ಬನ್ನಿ, ಬೇಕಾದಷ್ಟು ಕೊಡ್ತೇನೆ ಅಂತ ಹೀಗೆ ಹೇಳಿದಂತಹ ಭಗವಂತನ ಅದ್ಭುತವಾದ ಸಾರವತ್ತಾದ ಭಾಗವತದ ಕಥೆಯನ್ನು ಕೇಳುವುದೇ ಒಂದು ಮೈಗೆ ಆನಂದವನ್ನ, ಪುಳಕವನ್ನ ಕೊಡುವಂತಹದ್ದು. ಇದ್ರ ಕಥೆ ಆರಂಭ ಆಗುವಾಗ ಶೌನಕಾದಿಗಳು ಅವರೊಂದು ಯಾಗ ಮಾಡ್ತಿದ್ರು. ಅವರು ಗುರುಕುಲದ ಪ್ರಧಾನ ಮಹಾಮಹೋಪಾಧ್ಯಾಯರು ಅಂತ ಹೇಳಿದಾಗೆ ಕುಲಪತಿಗಳು. ಶಿಷ್ಯರನ್ನೆಲ್ಲ ಕೂಡಿಸಿಕೊಂಡು ಶಿಷ್ಯರಿಗೆ ಅಭ್ಯಾಸ ಆಗಬೇಕು ಅಂತ ದೊಡ್ಡ ಪ್ರಮಾಣದ ಯಾಗ. ಅದು ದೊಡ್ಡ ಪ್ರಮಾಣ ಅಂತಂದ್ರೆ ಯಾಗಗಳಲ್ಲಿ ಅನೇಕ ಮುಖಗಳಿವೆ. ಅದರಲ್ಲಿ ಒಂದು ಸುಮಾರು 3-4 ತಲೆಮಾರು ಮಾಡುವಂತಹ ಯಾಗ. ಸಹಸ್ರ ಸಮಂ ಆಸತ. ಸಹಸ್ರ ಸಮ ಅಂದ್ರೆ ಸುಮಾರು 82 ವರ್ಷ 4 ತಿಂಗಳುಗಳ ಕಾಲ ನಾವು ಸಹಸ್ರ ಚಂದ್ರ ದರ್ಶನ ಅಂತ ಏನು ಹೇಳ್ತೀವೋ ಅದೇ ಅರ್ಥದಲ್ಲಿ ನಡೆಯುವ ಒಂದು ಯಾಗ. ಅಲ್ಲಿಂದ ಶುರುವಾದ್ರೆ ಯಜಮಾನ ಬಹುಶಃ ಒಬ್ಬ ಮುಗಿದ್ರೆ ಅವನ ಮಗ, ಅವನು ಮುಗಿದ್ರೆ ಅವನ ಮಗ, ಅಲ್ಲಿ ತನಕ ನಡೆಯುವಂತಹ ಒಂದು ದೀರ್ಘ ಸತ್ರ. ಆ ಸತ್ರದಲ್ಲಿ ಅದು ನೈಮಿಷಾರಣ್ಯದ ಪರಿಸರದಲ್ಲಿ ನಡೀತಾ ಇದ್ದಂಥದ್ದು. ಹಿಂದೆ ಹೇಗೆ ಅಂದ್ರೆ, ಯಾರಾದ್ರೂ ದೊಡ್ಡವರು ಬಂದ್ರೆ ಶಿಷ್ಟಾಗಮನೆ ಅನಧ್ಯಾಯ ಅಂತ. ಅನಧ್ಯಾಯ ಅಂದ್ರೆ ಪಾಠ ಇಲ್ಲ ಅಂತ ಅರ್ಥ ಅಲ್ಲ. ಅವ್ರನ್ನ ಕೂಡಿಸ್ಕೊಂಡು ಅವ್ರ ಹತ್ರ ಹರಟೆ, ಅವ್ರನ್ನ ಕೂಡಿಸ್ಕೊಂಡು ನೀವು ಏನ್ ಗೊತ್ತಿದೆ ಅದನ್ನ ನಮ್ಗೆ ಹೇಳಿ, ನಮ್ಗೆ ಇಂತಹ ವಿಷಯದಲ್ಲಿ ಪ್ರಶ್ನೆ ಇದೆ, ಇಂತಹ ಜಿಜ್ಞಾಸೆ ಇದೆ ಅಂತ ಹೀಗೆ ಕೇಳುವಂತಹ ಒಂದು ವ್ಯವಸ್ಥೆಯನ್ನ ಶೌನಕರು ಬಳಸಿಕೊಂಡು ಉಗ್ರಶ್ರವಸ್ ಅಂತನ್ನುವಂತಹ ಸೂತರು ಅಲ್ಲಿಗೆ ಬಂದಾಗ, ರೌಮಹರ್ಷಣಿ ಅಂತ ಅವರನ್ನ ಕರೀತಾರೆ. ಅವರು ಅಲ್ಲಿಗೆ ಬಂದಾಗ ಋಷಿಗಳೆಲ್ಲ ಓಡಿ ಬಂದು ಅವರನ್ನ ಕೇಳ್ಕೊಂಡ್ರು. ತ್ವಯಾ ಖಲು ಪುರಾಣಾನಿ ಸೇತಿಹಾಸಾನಿ ಚಾನಘ ಆಖ್ಯಾತಾನ್ಯಪ್ಯಧೀತಾನಿ ಧರ್ಮಶಾಸ್ತ್ರಾಣಿ ತಾನ್ಯುತ ಯಾನಿ ವೇದ ವಿದಾಂ ಶ್ರೇಷ್ಠೋ ಭಗವಾನ್ ಬಾದರಾಯಣ ಅನ್ಯೇಚ ಮುನಯಸ್ಸೂತ ಪರಾಪರವಿದೋ ವಿದು. ನೀವು ತುಂಬಾ ತಿಳ್ಕೊಂಡಿದ್ದೀರಿ, ಪುರಾಣಗಳನ್ನು ಓದಿದ್ದೀರಿ, ಇತಿಹಾಸವನ್ನು ಅಭ್ಯಾಸಿಸಿದ್ದೀರಿ, ಅನೇಕ ಉಪಾಖ್ಯಾನಗಳನ್ನ ಆಖ್ಯಾತಗಳನ್ನ ತಿಳ್ಕೊಂಡಿದ್ದೀರಿ. ಅಷ್ಟೇ ಅಲ್ಲ, ಧರ್ಮಶಾಸ್ತ್ರದ ಚಿಂತನೆಯೂ ನಿಮಗೆ ಚೆನ್ನಾಗಿ ಬಂದಿದೆ. ಯಾವುದನ್ನೆಲ್ಲ ಚತುರ್ಮುಖ ಬಾದರಾಯಣನೆನಿಸಿದ ವೇದವ್ಯಾಸರು ತಿಳಿದಿದ್ದಾರೋ ಅದನ್ನೆಲ್ಲ ನೀವು ಅವರಿಂದ ಕೇಳಿ ಅಭ್ಯಾಸ ಮಾಡಿದಿರಿ. ನೀವು ಅಲ್ಲ, ನಿಮ್ಮ ಹಾಗೆ ಇನ್ನೂ ಅನೇಕ ಜನ ಮುನಿಗಳು ಇದನ್ನ ಪರಾಪರವಿತ್, ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅದು ತಾರತಮ್ಯ ಅಲ್ಲ. ನಾವು ಲೋಕದಲ್ಲಿ ಬಳಸುವ ಪಾರ್ಶಾಲಿಟಿ ಅರ್ಥದಲ್ಲಿ ಹೇಳಿದ್ದಲ್ಲ. ಪರ ಅಪರ ಅಂತ ಲೋಕದಲ್ಲಿ ಅದು ಅನುಭವ ಸಿದ್ಧವಾದ ವಿಷಯ. ಹಸಿವು ಜಾಸ್ತಿ ಇದೆ ಅಂತ ಅಂದಾಗ ಚೂರು ಜಾಸ್ತಿ ಊಟ ಹಾಕ್ಬೇಕಾಗುತ್ತೆ. ಹಸಿವು ಇಲ್ಲ ಅಂದಾಗ 2 ತುತ್ತು ಕಮ್ಮಿ ಉಂಟಾನೆ, ಅದರಿಂದ ಕಮ್ಮಿಯೇ ಹಾಕ್ಬೇಕಾಗುತ್ತೆ. ನಾವು ಅವನ ಹಸಿವು ಅಥವಾ ಇವನ ಹಸಿವು ಇಲ್ಲದಿರುವಿಕೆಯನ್ನು ಗಮನಿಸದೆ ಏನಿಷ್ಟು ತಾರತಮ್ಯ ಮಾಡ್ತಾರೆ, ಅವರಿಗೆ 2 ಚಪಾತಿ ಹಾಕಿದ್ರೆ ಇವರಿಗೆ 5 ಚಪಾತಿ ಹಾಕ್ತಿದ್ದಾರೆ. ಅದು ಅವ್ರವ್ರಿಗೆ ಗೊತ್ತಿದೆ, ನಮ್ಗೆ ಇಷ್ಟರಲ್ಲೇ ಸಾಕು, ನಮ್ಗೆ ಇಷ್ಟೇ ಸಾಕು ಅಂತ. 3ನೇವನು ಮಾತ್ರ ಯೋಚನೆ ಮಾಡೋನು, ಈ ಮನೆಯಲ್ಲಿ ಸಿಕ್ಕಾಪಟ್ಟೆ ವ್ಯವಸ್ಥೆ ಮಾಡ್ತಾರೆ, ಪಕ್ಷಪಾತ ಮಾಡ್ತಾರೆ ಅಂತ ಅವ್ನು ಮಾತಾಡ್ತಾನೆ. ಆದ್ರೆ ಅವರಿಬ್ರಿಗೆ ಕೇಳಿ, ಅವ್ರು ಹೇಳ್ತಾರೆ ನನ್ಗೆ 2 ಬೇಕಿತ್ತು ಅಷ್ಟು ಹಾಕಿದ್ದಾರೆ, ನಂಗೆ 5 ಸಾಕಿತ್ತು ಅಷ್ಟು ಹಾಕಿದ್ದಾರೆ. ಇನ್ನೂ 10 ಇರ್ಬೋದು, ಅವ್ನು ಬೇಡ ಅಂತಾನೆ, ಇನ್ನೂ 10 ಇರ್ಬೋದು, ಇವನು ಬೇಡ ಅಂತಾನೆ. ಹಾಗಾದ್ರೆ ಅವ್ರವ್ರಿಗೆ ಏನ್ ಬೇಕು ಅಂತ ಗೊತ್ತಿದ್ದು ಬಡಿಸೋಳು ತಾಯಿ. ಭಗವಂತ ತಾಯಿಯಂತೆ ಪರ ಯಾವುದು ಅಪರ ಯಾವುದು ಅಂತ ಅನ್ನೋದನ್ನ ಚೆನ್ನಾಗಿ ತಿಳಿದಂತೆ ತನ್ನ ಮಕ್ಕಳಲ್ಲೂ ಆ ತಿಳುವಳಿಕೆಯನ್ನು ಬೆಳೆಸ್ತಾಳೆ. ಅದು ಮುನಿಗಳು ತಿಳ್ಕೊಂಡಿರ್ತಾರೆ. ಹಾಗಾಗಿ ಅವರನ್ನ ಪರಾಪರವಿತ್ ಅಂತ ಕರೀತಾರೆ. ಇಂತಹ ಜ್ಞಾನಿಗಳ ಮಧ್ಯದಲ್ಲಿ ನೀವು ಹುಟ್ಟಿ ಬಂದವರು. ಅದರಿಂದಾಗಿ ನಿಮ್ಗೆ ಇಂತೆಂತ ದೊಡ್ಡ ದೊಡ್ಡ ಗುರುಗಳು ಸಿಕ್ಕಿದ್ದಾರೆ. ನಮಗೂ ಅಂತ ಗುಟ್ಟು ಗುರುಗಳ ಹತ್ರ ಇದ್ದಾಗ ಅನೇಕ ಗುಟ್ಟುಗಳು ಗೊತ್ತಾಗ್ತವೆ. ಅದು ಲೋಕದಲ್ಲಿ ಪುಸ್ತಕದಲ್ಲಿ ಎಲ್ಲೂ ಸಿಗಲ್ಲ, ಅದು ಯಾವತ್ತೂ ಸಿಗಲ್ಲ. ಅದು ಅವರ ಜೊತೆಗೆ ಒಡನಾಟ, ಅವರ ಯಾವುದೋ ಒಂದು ಪರಿಸ್ಥಿತಿಯನ್ನು ಎದುರಿಸಿದಾಗ ಅವರಂತಹ ಗುಟ್ಟುಗಳನ್ನು ಬಿಟ್ಟು ಕೊಡ್ತಾರೆ. ಅಂತಹ ಗುಹ್ಯ ಸಂಗತಿಗಳನ್ನ ನೀವು ನಮ್ಮ ಶ್ರೇಯಸ್ಸಿಗಾಗಿ, ಈ ಮಕ್ಕಳಿಗೆ ಪಾಠದಲ್ಲದನ್ನೆಲ್ಲ ನಾವು ಹುಡುಕಿ ಹೇಳಲಿಕ್ಕಾಗುದಿಲ್ಲ, ನಿಮ್ಮ ಅನುಭವದ ನೆಲೆಯಲ್ಲಿ ಇದನ್ನೆಲ್ಲ ನೀವು ಬೋಧಿಸ್ತೀರಿ ಅಂತ ಭಾವಿಸ್ತೇವೆ. ಅದರಿಂದಾಗ ಅದನ್ನ ಮಕ್ಕಳಿಗೆ ದಯವಿಟ್ಟು ಹೇಳಿ. ಯಾಕೆಂದ್ರೆ ಈ ಮಕ್ಕಳು ಅಂತ ಮಾತ್ರ ಅಲ್ಲ, ಈ ಮಕ್ಕಳ ಮೂಲಕ ಮುಂದಿನ ಪರಂಪರೆಗೂ ಅದು ಲಾಭವಾಗುತ್ತೆ. ಇವರು ಮುಂದೆ ಕೇಳ್ತಾರೆ, ಮುಂದೆ ಅದನ್ನು ಸಮಾಜ ಕೊಡ್ತಾರೆ. ಸಮಾಜದಲ್ಲಿ ಸಮಸ್ಯೆ ಇದೆ, ತುಂಬಾ ತರದ ಒದ್ದಾಟ ಇದೆ.
ಪ್ರಾಯೇಣಾಲ್ಪಾಯುಷೋ ಮರ್ತ್ಯಾಹ ಕಲಾವಸ್ಮಿನ್ ಯುಗೇ ಜನಾ ಮಂದಾ ಸುಮಂದಮತಯೋ ಮಂದಭಾಗ್ಯಾಪಿಪದ್ರುತಾಃ. ಇದು ಕಲಿಯ ಪ್ರಭಾವಕ್ಕೆ ಒಳಗಾಗ್ತಾ ಇರುವಂತಹ ಸಮಯ. ಇಂಥ ಸಮಯದಲ್ಲಿ ಕಾಲ ಹೋದಂತೆ ಎಲ್ಲರ ಆಯುಷ್ಯವು ಕ್ಷೀಣವಾಗ್ತಾ ಬರ್ತಾ ಇದೆ. ಕೃತಯುಗದಲ್ಲಾಗುವಾಗ ಸುಮಾರು 1,00,000 ವರ್ಷ ಬದುಕುವಂತಹ ಸ್ಥಿತಿ ಇತ್ತು. ಅದು ತ್ರೇತೆಗೆ ಬರುವಾಗ 10,000 ಇಳಿಯಿತು. ಅದು ದ್ವಾಪರಕ್ಕೆ ಬರುವಾಗ 1,000 ಇಳಿಯಿತು. ಈಗ ಕಲಿ ಅಂತಂದಾಗ 100 ವರ್ಷ. ಅವ್ರು ಕಣ್ಣು ಬಿಡುವಷ್ಟರಲ್ಲೇ ಆಯುಷ್ಯ ಮುಗ್ದು ಹೋಗದ ಹಾಗೆ ಕಾಣಿಸ್ತಾ ಇರುತ್ತೆ. ಅದರಿಂದಾಗಿ ಅಲ್ಪ ಆಯುಷ್ಯರಾದ ಈ ಕಲಿಯ ಪ್ರಭಾವಕ್ಕೆ ಒಳಗಾದಂತಹ ಜನ ಸುಮಂದ ಮತಯ, ತುಂಬಾ ಚಂದ ವಿಷಯಗಳನ್ನ ಮರೀತಾರೆ, ತುಂಬಾ ಚೆನ್ನಾಗಿ ವಿಷಯಗಳನ್ನ ಅರ್ಥ ಆಗುದಿಲ್ಲ ಅಂತ ಕೈ ಬಿಡ್ತಾರೆ. ಹಂಗಾಗಿ ಮಂದಮತಿಯಲ್ಲಿ ತುಂಬಾ ಚಂದ ಅವರು. ಮಂದಮತಿತ್ವ ಅನ್ನೋದ್ರಲ್ಲಿ ಪ್ರೈಸ್ ಕೊಡೋದಿದ್ರೆ ಇವ್ರಿಗೆ ಕೊಡ್ಬೇಕು ನೊಬೆಲ್. ಇವರು ಅಷ್ಟು ಚೆನ್ನಾಗಿ ಮರೀತಾರೆ, ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ವಿಷಯದಲ್ಲಿ ಸೋಲ್ತಾರೆ. ಇಂತಹ ಅದರ ಜೊತೆ ಮಂದ ಭಾಗ್ಯ, ಅವರಿಗೆ ತಮ್ಮ ಹತ್ರ ಏನ್ ಸಂಪತ್ತಿದೆ ಅನ್ನೋದನ್ನೇ ಮರ್ತು ಬಿಟ್ಟು ಕೂತವ್ರು. ಏನದು ಏನೋ ಒಂದು ಪದ್ಯ ಇತ್ತಲ್ಲ, ವೇದವಿದ್ದರೆ ಶಾಸ್ತ್ರವಿದ್ದರೆ 3,100 ಮಂದಿರ ದೈವ ಸಾಸಿರವಿದ್ದರೆ, ವೇದವಿದ್ದರೆ ಶಾಸ್ತ್ರವಿದ್ದರೆ ಘನ ಪರಂಪರೆ ಇದ್ದರೆ, ಗಂಗೆ ಇದ್ದರೆ ತುಂಗೆ ಇದ್ದರೆ ಏನು ನೆಕ್ಸ್ಟ್ ಒಂದು ಸಾಲಿತ್ತು, ಏನು ಸಾರ್ಥಕ ಮನೆಯ ಮಕ್ಕಳೇ ಮಲಗಿ ನಿದ್ರಿಸುತ್ತಿದ್ದರೆ. ಇದು ಮಂದಭಾಗ್ಯದ ಸ್ವರೂಪ. ಈ ಮಂದಭಾಗ್ಯತ್ವ ಅನ್ನೋದನ್ನ ಇದಕ್ಕಿಂತ ಚಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಮಂದಭಾಗ್ಯರಿದ್ದೇವೆ. ಅದರಿಂದಾಗಿ ನಮಗೆ ಪುಸ್ತಕ ನೋಡಿ, ನಾವೇ ಜೀವನದಲ್ಲಿ ಅನುಭವಿಸಿ ಓಡಾಡಿ ಇದರಿಂದ ನಮ್ಮ ಸ್ವಂತ ಒಂದು ಚಿತ್ರಣವನ್ನ ನಾವು ತಂದುಕೊಳ್ತೇವೆ ಅಂತ ಅನ್ನುವಷ್ಟು ಜ್ಞಾನಿಗಳು ಇಲ್ಲ. ತುಂಬಾ ಉಪದ್ರುತ. ಕೇವಲ ಭಾಗ್ಯ ಮಾತ್ರ ಮಂದ ಅಲ್ಲ, ತುಂಬಾ ಇಂದ್ರಿಯಗಳಿಗೆ ಬೇಕಾದ ವಿಷಯ ಪದಾರ್ಥಗಳ ಆಕ್ರಮಣ ಆಗಿ ಆ ವಿಷಯ ಪದಾರ್ಥಗಳ ಬೆನ್ನ ಹಿಂದೆ ಓಡಿ ಉಪದ್ರವ ಪಡೆದು ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಅದರಿಂದಾಗಿ ಇಂಥವರ ಪ್ರೀತಿಗಾಗಿ, ಇಂಥವರ ಅಪ್ಲಿಫ್ಟ್ಮೆಂಟ್ಗಾಗಿ, ಎತ್ತರಕ್ಕೆ ಅವರನ್ನು ಏರಿಸುವುದಕ್ಕಾಗಿ ನೀವು ದಯವಿಟ್ಟು ಈ ಚಿತ್ರಣಗಳನ್ನ ನೀವು ಕೊಡಬೇಕು. ಕೇಳಲಿಕ್ಕೆ ತುಂಬಾ ಇದೆ. ಎಷ್ಟು ಅಂದ್ರೆ ಭೂರೀಣಿ ಭೂರಿ ಕರ್ಮಾಣಿ ಶ್ರೋತವ್ಯಾನಿ ವಿಭಾಗಶಃ ಅತಃ ಸಾಧೋತ್ರ ಯತ್ಸಾರಂ ಸಮುದ್ಗೃಹ್ಯ ಮನೀಷಯ. ನಮಗೆ ಪ್ರತಿ ಹಂತ ಹಂತದ ಡಾಕ್ಯುಮೆಂಟೇಶನ್ ಬೇಡ. ಇದು ನಮ್ಮ ಇತಿಹಾಸಕ್ಕೂ ವಿದೇಶಿಯರ ಇತಿಹಾಸಕ್ಕೂ ಇರುವ ವ್ಯತ್ಯಾಸ. ಎಷ್ಟು ಚೆನ್ನಾಗಿದೆ ಗಮನಿಸಿ. ನಮ್ಮಲ್ಲಿ ಏನು ಅಂದ್ರೆ ಯಾವುದು ಶ್ರೋತವ್ಯಾನಿ ಭೂರೀಣಿ ಕರ್ಮಾಣಿ, ಕೇಳಲೇಬೇಕಾದ, ಕೇಳುವುದ್ರಿಂದ ನಮ್ಮ ಬದುಕಿಗೆ ಲಾಭ ಇರುವ ಬೋಸ್ಟನ್ ಟೀ ಪಾರ್ಟಿ ಆಯ್ತು ತಗೊಂಡು ನಾವೇನ್ ಮಾಡೋಣ? ಸಮುದ್ರದ ಮಧ್ಯದಲ್ಲಿ ಒಂದು ದೊಡ್ಡ ಹಡಗು ಹೊಡೆಯಿತು, ಅಲ್ಲಿರುವ ಟೀ ಪಾಡಿ ಎಲ್ಲ ಕೆಳಗ್ ಬಿದ್ದಾಗ ಅದನ್ನೇ ಕುದಿಸಿ ಕಾಫಿ ಮಾಡಿ ಕುಡಿದ್ರು ಅಂತ ಹೇಳಿದ್ರಿ. ನಮ್ಗೆ ಏನಾದ್ರು ಬೇಕಿದ್ಯಾ? ಅಗತ್ಯ ಇಲ್ಲ. ಇಂತಹದ್ದು ಸುಮ್ನೆ ಹೇಳಿದ್ ನಾನು. ಇಂತಹದ್ದು ಎಷ್ಟೋ ದೇಶದ ಬೇಕು. ದೇಶದಲ್ಲಿ ವ್ಯವಹಾರ ಹೇಗಿತ್ತು, ಪಾಲಿಸಿ ಹೇಗಿತ್ತು, ಅದನ್ನ ಆದಾಯ ವ್ಯಯವನ್ನ ಹೇಗೆ ಗಮನಿಸ್ತಾ ಇದ್ರು, ಟ್ಯಾಕ್ಸ್ ಅನ್ನ ಜನರಿಂದ ಹೇಗೆ ತಗೋತಾ ಇದ್ರು, ಇಂಥ ಅಂಶಗಳು ಎಲ್ಲೋ ಒಂಚೂರು ಬಂದ್ರೆ ನಾವು ಅದನ್ನ ಹೇಗೆ ಅಳವಡಿಸ್ಕೊಳ್ಬೇಕು ಅನ್ನೋದಕ್ಕೆ ಬೇಕು. ಬಿಟ್ರೆ ಏನೇನೋ ಸಂಗತಿಗಳನ್ನ ನಾವು ಟೆಕ್ಸ್ಟ್ ಬುಕ್ ನ ನೆಪದಲ್ಲಿ ಅನಗತ್ಯವಾದ ಪಾತ್ರಗಳ ಹೆಸರಿನಲ್ಲಿ ಅನಗತ್ಯವಾದ ನಡೆಯದೇ ಇರುವ ಸುದ್ದಿಯನ್ನ ಹಾಕಿ ಜನರ ತಲೆಯನ್ನ ಕೆಡಿಸುವಂತಹದ್ದು ನಾವು ನೋಡ್ತೇವೆ. ವಸ್ತುತಃ ಶಿಷ್ಯರಾಗಿ ಹುಡುಗರಿಗೆ ಏನ್ ಕೊಡ್ಬೇಕು ಅಂತ ಕೇಳುವ ಪ್ರಜ್ಞೆ ಗುರುಗಳಿಗೆ ಇದ್ದದ್ರಿಂದ ಅವ್ರು ಹೇಗ್ ಕೇಳ್ತಾರೆ ಅಂದ್ರೆ, ಯಾವುದು ಶ್ರೋತವ್ಯಾನಿ, ಇವರಿಗೆ ಜೀವನದಲ್ಲಿ ಉಪಯೋಗಕ್ಕಿದ್ದು ಕೇಳಲೇಬೇಕಾದ ಸಂಗತಿಯೋ, ಭಾಗವತವು ಹೇಳಿದ್ದ ಹಾಗೆ ವೇದ್ಯಂ, ತಿಳಿಯಲೇಬೇಕಾದನ್ನು ಹೇಳುತ್ತೆ ಹೊರತು ಬೇಡವಾದ ಸಂಗತಿಗಳನ್ನ ಇಲ್ಲಿ ಚರ್ಚೆ ಮಾಡುವುದಿಲ್ಲ. ಅವ್ರು ಕೇಳಿದ ಪ್ರಶ್ನೆಯೂ ಹಾಗೇನೆ, ಯಾವುದು ಕೇಳಲೇಬೇಕೋ ಅದೇ ವೇದ್ಯ. ಅದಕ್ಕೆ ಮತ್ತೆ ಅಲ್ಲಿಂದ ಬಂತು ನೆನಪು, ಆ ವಿಷಯಕ್ಕೆ ಬಂತು. ಅದರಿಂದಾಗಿ ವಿಭಾಗ ಮಾಡಿ ಹೇಳಿ, ಯಾವುದು ನಮಗೆ ಈಗ ತಿಳ್ಕೊಳ್ಬೇಕು, ಯಾವುದು ಮುಂದಕ್ಕೆ ಅರ್ಥ ಆಗುತ್ತೆ. ಕೆಲವೆಲ್ಲ ಸ್ಪಷ್ಟ ನಗರೇ ಭವಿಷ್ಯತಿ ಅಂತ ಹೇಳುದಿರುತ್ತೆ, ಅದು ಉತ್ತರ ಗೊತ್ತಿಲ್ದಾಗೆ ಹೇಳುದು ಬೇರೆ. ಇಲ್ಲಿ ನಿಜವಾಗಿಯೂ ಅನುಭವಕ್ಕೆ ಮುಂದೆ ಬರುವಂತದ್ದಿರುತ್ತೆ. ಅಂತದ್ದನ್ನು ವಿಭಾಗ ಮಾಡಿ, ಓ ಸಾಧುಗಳೇ, ಸಾರಂ ಎಸೆನ್ಸ್ ಹೇಳಿ. ಇಡೀ ಕತೆ ಬೇಡ ನಮ್ಗೆ ಇಷ್ಟುದ್ದದ ಪಾಠ ಬೇಕಿಲ್ಲ. ಇಡೀ ಪಾಠದ ಸಾರ ಏನು? ಯಾಕಂದ್ರೆ ಕೇಳಲಿಕ್ಕೆ ಬೇಕಾದಷ್ಟಿದೆ, ಆಯುಷ್ಯನೇ ಕಮ್ಮಿ ಇದೆ. ಅಂತಹದ್ರಲ್ಲಿ ಇದು ಯಾವುದೋ ಒಂದು ಪಾಠವನ್ನು ನೀವು ಶುರು ಮಾಡಿ ನಮ್ಮ ಇಡೀ ವರ್ಷ ಪೂರ್ತಿ ಟೆಕ್ಸ್ಟ್ ಬುಕ್ ಮೊದಲನೇ ಪಾಠದಲ್ಲೇ ಕಳೆದು ಹೋಗ್ಬಿಟ್ರೆ ನಾವು ಸಿಲೆಬಸ್ ಆಗಿಲ್ಲ ಅಂತ ಪರೀಕ್ಷೆ ನಾಳೆ ಗಲಾಟೆ ಮಾಡ್ಬೇಕಾಗುತ್ತೆ. ಅಂದಾಗೆ ನಮ್ಗೆ ಅದರ ವಿವರ ಬೇಕಿಲ್ಲ, ಸಾರ ಬೇಕು. ಆ ಸಾರವನ್ನ ಸಮುದ್ಗೃಹ್ಯ, ನೀವು ಮನೀಷಾ, ನಿಮ್ ಒಳ್ಳೆಯ ತಿಳುವಳಿಕೆ ವಿವೇಕ ಇರುವುದರಿಂದ ಯಾವುದನ್ನ ಹೇಗೆ ಸಂಗ್ರಹ ಮಾಡಬಹುದು. ಬ್ರೂಹಿ ಭದ್ರಾಯ ಭೂತಾನ, ಎಲ್ಲ ಜೀವಜಾತಗಳಿಗೂ ಭದ್ರ ಮಂಗಳ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ. ಅದಕ್ಕಿಂತ ಮುಖ್ಯ ಏನ ಆತ್ಮ ಆಶು ಪ್ರಸೀದತಿ, ಯಾವುದ್ರಿಂದ ಭಗವಂತನ ಪ್ರೀತಿಯನ್ನ ನಾವು ಬೇಗ ಪಡಿಲಿಕ್ಕಾಗತ್ತೆ. ಬೇರೆ ಎಲ್ಲದಕ್ಕೂ ನಾವು ಬೇಗ ಬೇಗ ಅಂತೇವೆ, ಆದ್ರೆ ಇಂಥ ವಿಷಯದಲ್ಲಿ
60 ಕೆಲಸ ಮುಗಿಲಿ, ಇನ್ನು ಕೈಕಾಲು ತಪ್ಪುತ್ತೆ ಅಂತ ಅನ್ನುವಾಗ ನೋಡೋಣ. ಈಗ ಏನ್ರಿ ಮಕ್ಕಳ ಹತ್ರ ಏಕಾದಶಿ ಮಾಡುತ್ತೀರಾ? ಅವ್ರು ಏನ್ರಿ ಇಷ್ಟೊತ್ತು ಜಪ ಮಾಡ್ಬೇಕು? ಅವ್ರಿಗೆ ಟ್ಯೂಷನ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, 1000 ಕೆಲಸ ಇದೆ. ನೀವು ಅದೆಲ್ಲ ಭಜನೆ ಗಿಜನೆ ಎಲ್ಲ ಈಗ ಮಕ್ಕಳಿಗೆ ಹೇಳುದಲ್ಲ. ಆಮೇಲೆ ಕೈಯಲ್ಲಿ ಬೇರೆ ಏನು ಕೆಲಸ ಮಾಡ್ಲಿಕ್ಕೆ ಇಲ್ಲ, ಕೈ ತಪ್ಪಾಳಿ ತಪ್ಪಿಕೊಂಡು ಭಜನೆ ಮಾಡ್ತಾ ಕೂಡ್ಲಿ ಅಂತ ಹೀಗೆ ಹೇಳಿದ್ರೆ ಅಲ್ಲ ಅಂದ್ರು. ಯಾವಾಗ ಬುದ್ಧಿಯಲ್ಲಿ ತಿಳ್ಕೊಳ್ಳುವ ಶಕ್ತಿ ಇರುತ್ತೋ ಅದೃಢೇಶು ಹೃಷಿಕೇಶು ಹೃಷಿಕೇಶಂ ಸ್ಮರಂತಿಕೆ. ಇಂದ್ರಿಯಗಳು ಗಟ್ಟಿ ಇದ್ದಾಗ ಋಷಿಕೇಶನ ಸ್ಮರಣೆ ಮಾಡ್ಲಿಕ್ಕೆ ನಾವು ಬಿಡ್ಲಿಲ್ಲ. ಸ್ಮರಣೆ ಮಾಡಬೇಕು ಅಂತ ಆಸೆ ಬಂದಾಗ ಋಷಿಕಗಳು ಇಂದ್ರಿಯಗಳು ಗಟ್ಟಿ ಉಳಿಲಿಲ್ಲ. ಯಾವಾಗ ಹಾಗಾದ್ರೆ ಆತ್ಮ ಆಶು ಪ್ರಸೀದತಿ ಅಂತ ಅನ್ನೋದು ಯಾವಾಗ ಶುರುವಾಗಬೇಕು ಅಂತ ಈ ರೀತಿ ನಮಗೆ ತಿಳಿಸಿ ಅಂತ ಒಂದಿಷ್ಟು ಪ್ರಶ್ನೆ ಹಾಕ್ತಾರೆ. ತುಂಬಾ ಚಂದದ ಪ್ರಶ್ನೆ ಹಾಕ್ತಾರೆ. ವಯಂತು ನ ವಿತೃಪ್ಯ ಉತ್ತಮ ಶ್ಲೋಕ ವಿಕ್ರಮೈ. ಭಗವಂತನ ಚಿಂತನೆಯನ್ನು ನೀವು ಹೇಳ್ಬೇಕಾದ್ರೆ ನಮ್ಗೆ ತೃಪ್ತಿ ಆಗುತ್ತೆ ಅಂತ ಅನ್ಕೊಳ್ಬೇಡಿ. ಇಷ್ಟು ಒಂದು 2 ಸಾಲ ಹೇಳಿ ಮುಗಿಸ್ತೇನೆ, ಒಂದ್ 5 ನಿಮಿಷದ ಭಾಷಣ ಮಾಡ್ತೇನೆ ಅಂದ್ರೆ ಇಲ್ಲ. ನೀವು ಎಷ್ಟು ಲೀಲಾ ವಿಧತತ ಸ್ವೈರಂ ಈಶ್ವರ ಸ್ಯಾತ್ಮ ಮಾಯೆಯ, ಎಂತೆಂಥ ಲೀಲೆಗಳನ್ನ ಸ್ವ ಇಚ್ಛೆಯಿಂದ ಸ್ವ ಸಾಮರ್ಥ್ಯದಿಂದ ಜಗತ್ತಿನ ಉದ್ಧಾರಕ್ಕಾಗಿ ಏನೇನು ಮಾಡಿದ್ದಾನೆ ಅಥ ಆಖ್ಯಾಹಿ, ಅದೆಲ್ಲವನ್ನು ಕೂಡ ಅವತಾರ ಕಥಾ, ಎಲ್ಲ ಅವತಾರಗಳ ಕಥೆಯನ್ನು ಕೂಡ ಹೇಳಿ ನಾವು ಕೇಳಿ ಬೇಸರ ಪಡುವುದು ಅಂತ ಇಲ್ವೇ ಇಲ್ಲ. ನಮ್ಗೆ ಆಕಳಿಕೆ ಬರಲ್ಲ, ನಮ್ಗೆ ನಿದ್ದೆ ಬರಲ್ಲ, ಬೆನ್ನು ಮುರಿಯಲ್ಲ, ಕೈಕಾಲು ಬಿಚ್ಚಲ್ಲ. ನೀವು ಎಷ್ಟೊತ್ತು ಹೇಳಿದ್ರು ನಾವು ಕೇಳ್ತೀವಿ. ಹೀಗೊಬ್ಬ ಕೇಳಿದಾಗ ಗುರುವಿಗೆ ಇನ್ನೇನ್ ಖುಷಿ ಅನ್ಸ್ಬೋದು, ಇದಕ್ಕಿಂತ ಇನ್ನೇನು ಬೇಡ ಅನ್ಸುತ್ತೆ. ಈಗ ಗುರುಗಳೇ ಕೂತ್ಕೊಳ್ಳಿಕ್ ಆಗಲ್ಲ ಅಂತ ಎದ್ದೋದ್ರೆ ಬೇರೆ ಕತೆ. ಆದ್ರೆ ಅವರು ಅಂಥವ್ರಲ್ಲ. ಅದರಿಂದಾಗಿ ಅವ್ರ ಹತ್ರ ಹೀಗೆ ಕೇಳಿ ಕೊನೆ ಒಂದ್ ಮಾತು ಕೇಳ್ತಾರೆ. ಎಲ್ಲ ಹೇಳಿ ಅಂದ್ರೆ ಕೃಷ್ಣಾವತಾರದ ಬಗ್ಗೆ ಬಹಳ ಪ್ರಧಾನವಾದ ಪ್ರಶ್ನೆಯನ್ನು ಕೇಳಿಕೊಂಡು ನಮಗೊಂದು ಪ್ರಶ್ನೆ ಇದೆ. ಕೃಷ್ಣ ಇರುವ ತನಕ, ಕೃಷ್ಣೇ ಬ್ರಹ್ಮಣ್ಯೇ ಧರ್ಮ ಕರ್ಮಣಿ ಸ್ವಾಂ ಕಾಷ್ಠಾಂ ಅಧುನೋಪೇತೆ ಧರ್ಮ ಕಶರಣಂಗತಃ. ಧರ್ಮ ಕೃಷ್ಣ ಇರುವ ತನಕ ಅವನಿದ್ದ ನೋಡ್ಕೊಂಡ. ಆಮೇಲೆ ಆ ಧರ್ಮಕ್ಕೆ ಉಳಿಗಾಲಕ್ಕೆ ಉಳಿದವ್ರು ಕಾಯ್ತಾ ಇದ್ರು ಅದನ್ನ ಬಡದು ಮುಗಿಸ್ಬೇಕು ಅಂತ. ಅಂಥ ಧರ್ಮಕ್ಕೆ ಆಶ್ರಯ ಎಲ್ಲಿ ಸಿಕ್ತು? ಕೃಷ್ಣ ಹೋದ್ಮೇಲೆ ಎಲ್ಲಿ ಹೋಗಿ ಧರ್ಮ ನೆಲೆಗೊಂಡಿತು? ಅಂದ್ರೆ ಧರ್ಮಾಭಿಮಾನಿ ದೇವತೆಗೆ ಯಾರು ಆಶ್ರಯ ಕೊಟ್ರು ಅಂತ ಈ ರೀತಿ ಒಂದು ಪ್ರಶ್ನೆ ಕೇಳ್ತಾರೆ. ಸೂತ ಪುರಾಣಿಕರು ಅವರು ಶುರು ಮಾಡುವ ರೀತಿಯೇ ಬೇರೆ, ಬಹಳ ಚಂದ. ನಾವಾದ್ರೆ ಅದು ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಅವರು ಶುರುವಿಗೆ ನನಗೆ ಇದನ್ನು ಮೊದಲು ಹೇಳಿಕೊಟ್ಟಂತಹ ಗುರುಗಳಿಗೆ ನಾನು ಸ್ಮರಣೆ ಮಾಡಿ ಆಮೇಲೆ ನಿಮ್ಮ ವಿಷಯಕ್ಕೆ ಬರ್ತೇನೆ ಅಂತ ಮೊದಲು ಶುಕಾಚಾರ್ಯರನ್ನು ಸ್ಮರಣೆ ಮಾಡುತ್ತಾರೆ. ಅದರಲ್ಲಿ ಅವರ ಪರಿಚಯವನ್ನು ಕೊಡ್ತಾರೆ. ಗುರುಗಳ ಸ್ಮರಣೆ ಅಂದ್ರೆ ಆ ಗುರುಗಳ ಹೆಸರು ಮಾತ್ರ ಹೇಳಿಲ್ಲ, ಅವರ ಒಂದು ಇಡೀ ವ್ಯಕ್ತಿತ್ವವನ್ನ ಅಲ್ಲಿ ನಿರೂಪಣೆ ಮಾಡ್ತಾರೆ. ಯಂ ಪ್ರವ್ರಜಂತಮನುಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತೆಯ ತರವೋಪಿ ನೇದುಸ್ತಂ ಸರ್ವಭೂತ ಹೃದಯಂ ಮುನಿಂ ಆನತೋಸ್ಮಿ. ಅಪ್ಪ ಮಗನ ಸಂಬಂಧ ಅತ್ಯಂತ ಅದ್ಭುತ. ಅಪ್ಪನಿಗೆ ಮಗ ಬೇಡ, ಆದ್ರೆ ಮಗನಿಗೆ ಈ ಭಾಗವತವನ್ನು ಹೇಳಬೇಕು ಅಂತ ಒಂದು ಕಾತರ ಇತ್ತು. ಮಗನಿಗೂ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲ, ಅಪೇತ ಕೃತ್ಯ, ಯಾವ ವಿಷಯದಲ್ಲೂ ಅವರಿಗೆ ಆಸಕ್ತಿಯೇ ಇಲ್ಲ. ಆದ್ರೆ ಅಪ್ಪ ಕರೆದಾಗ ಎಲ್ಲಿದ್ರೂ ಕೂಡ ತಲೆದೂಗುವಂತ ಒಂದು ಪ್ರೀತಿ. ಮರಗಳ ನಡುವೆ ನಿಂತು ಅದರ ಹೃದಯದ ಭಾವವಾಗಿ ತಲೆದೂಗಿ ನಾನು ಇದ್ದೇನಪ್ಪ, ಬರ್ತಾ ಇದ್ದೇನೆ ಅಂತ ಹೇಳುವ ಸಂಬಂಧದಿಂದ ಕೂಡಿದ ಅತ್ಯಂತ ವಿರಾಗ ಶಿಖಾವಣಿಗಳಿಬ್ಬರ ಸಂಬಂಧದಲ್ಲಿ ಮಗನಾಗಿ ಬೆಳೆದು ನಿಂತಹ ನನಗೆ ಆಚಾರ್ಯರೆನಿಸಿದ, ಮೌನದಿಂದಲೇ ಹೆಚ್ಚು ಮಾತಾಡುವ, ಎಲ್ಲ ಭೂತಗಳ ಹೃದಯವೆನಿಸಿದ ಶುಕಾಚಾರ್ಯರನ್ನ ನಾನು ನಮಸ್ಕರಿಸ್ತೇನೆ. ಅವರು ಒಂದ್ ಕಡೆ ನಿಲ್ಲುವವರಲ್ಲ, ಯಾರ ಹತ್ರನೂ ನನಗಿದ್ ಬೇಕು ಅಂತ ಕೇಳೋರಲ್ಲ. ಅಂಥ ವಿರಕ್ತ ಶಿಖಾಮಣಿ ನನಗೆ ಗುರುಗಳು. ಅವರು ಹೇಳಿದ್ರೆ, ಅಂಥ ವ್ಯಕ್ತಿಗಳು ಹೇಳಿದ್ರೆ, ಯಾರು ಜೀವನದಲ್ಲಿ ಅದನ್ನು ಪಾಲಿಸಿದ್ದಾರೋ, ಪಾಲಿಸಿ ಅಂತ ಎಲ್ರಿಗೂ ಪಾಲಿಸಿ ತೋರಿಸೋರಲ್ಲ, ಪಾಲಿಸಿ ಅಂತ ತಾನು ಪಾಲಿಸಿ ತೋರಿಸುವವರು, ಅಂತ ವ್ಯಕ್ತಿಗಳಾಗಿ ಇವರು ಇದ್ದಾರೆ. ಆದ್ರಿಂದಾಗಿ ಅವರನ್ನು ಮೊದಲು ನೆನಪಿಸಿಕೊಡುತ್ತೇನೆ ಅಂತ ಹೇಳಿ ಮತ್ತೆ ಇಡೀ ಗ್ರಂಥಕ್ಕೆ ಸಂಬಂಧಪಟ್ಟ ಎಲ್ಲ ಶಕ್ತಿಗಳನ್ನು ಒಮ್ಮೆ ನೆನೀತಾರೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಗ್ರಂಥ ಮುದೀರಯೇ. ಪರಮ ಪುರುಷನಾದ ನಾರಾಯಣನನ್ನು ನಮಸ್ಕರಿಸಿ ಎಲ್ಲ ಜೀವಜಾತಗಳಿಗೆ ಅತ್ಯಂತ ಮುಖ್ಯ ವ್ಯಕ್ತಿ ಎನಿಸಿದಂತಹ ನರೋತ್ತಮನನ್ನು ನೆನೆಸಿ ಮತ್ತು ತನ್ನ ವಿಶೇಷ ಆವೇಶವನ್ನು ಇಟ್ಟು ಇಂದ್ರನ ಮೂಲಕ ಜಗತ್ತಿಗೆ ನರರೂಪದಿಂದ ಕಾಣಿಸಿಕೊಂಡಂತಹ ಶೇಷನ ಮೂಲಕ ನರರೂಪನಾಗಿ ಕಾಣಿಸಿಕೊಂಡಂತಹ ಆ ಭಗವಂತನ ಮತ್ತೊಂದು ರೂಪವನ್ನು ಸೇರಿಸಿ ಹೇಳಿದ್ದದು. ನರ ಅಂದ್ರೆ ಅಲ್ಲಿ ಶೇಷ ಮತ್ತು ಪರಮಾತ್ಮನ ನರರೂಪ, ಇದೆರಡೂ ಸೇರಿದ ರೂಪ. ಅದಕ್ಕೆ ಅದನ್ನು ಮೊದಲು ಹೇಳಿದ್ದು. ವಸುತಃ ನರೋತ್ತಮ ಅಂತ ಮೊದಲು ಹೇಳಬೇಕಿತ್ತು, ಆದ್ರೆ ಶೇಷನನ್ನ ಮೊದಲು ಹೇಳಿದ್ರು. ಅದರಲ್ಲಿ ಭಗವಂತನ ಒಂದು ವಿಶೇಷ ರೂಪ ಇತ್ತು, ಅದಕ್ಕೆ ನರಂ ನರೋತ್ತಮಂ, ಜೀವಜಾತಗಳಲ್ಲಿ ಮುಖ್ಯನಾದ ಪ್ರಾಣನನ್ನು.
ದೇವೀಂ ತನ್ನ ಮಡದಿಯಾದಂತಹ ಅಂದ್ರೆ ಭಗವಂತನ ಮಡದಿಯಾದಂತಹ ಲಕ್ಷ್ಮೀಂ, ದೇವ ಅಂದ್ರೆ ದೇವರು, ದೇವಿ ಅಂದ್ರೆ ಲಕ್ಷ್ಮಿ. ನಮ್ಗೆ ಲೋಕದಲ್ಲಿ ಆಮೇಲೆ ಬೇರೆ ಬೇರೆ ಏನಾದ್ರೂ ಅರ್ಥ ಆಗುತ್ತೆ. ಶಾಸ್ತ್ರದಲ್ಲಿ ದೇವ ಅಂದ್ರೆ ನಾರಾಯಣ, ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ. ಆಚಾರ್ಯರು ನೆನಪಿಸುವಾಗ ದೇವ ಶಬ್ದವನ್ನು ಮೊದಲು ಭಗವಂತನಲ್ಲಿ ನೆನಪಿಸ್ತಾರೆ. ಸರಸ್ವತಿ, ಯಾಕಂದ್ರೆ ನರೋತ್ತಮ ಅಂತ ಹೇಳಿದ್ರು ಚತುರ್ಮುಖನನ್ನ, ಅವನ ಮಡದಿಯಾದ ಸರಸ್ವತಿಯನ್ನ ನೆನಪಿಸ್ತಾರೆ. ಪ್ರಾಣ ಅಂತಿದ್ರೆ ಭಾರತಿ ಆಗುತ್ತೆ, ಚತುರ್ಮುಖ ಅಂತಿದ್ರೆ ಸರಸ್ವತಿ ಆಗುತ್ತೆ. ಇದರ ಜೊತೆಗೆ ಇನ್ನೊಬ್ರು, ಇಷ್ಟು ದೇವತಾ ಶಕ್ತಿಗಳ ನಡುವಿನ ಸಂಬಂಧವನ್ನ ನಮಗೆ ಬರವಣಿಗೆಯಲ್ಲಿ ಲೋಕಕ್ಕೆ ಕೊಟ್ಟವರು ವ್ಯಾಸರು. ಹಾಗಾಗಿ ವ್ಯಾಸಂ ಅವರನ್ನೂ ಕೂಡ ಭಗವಂತನದೇ ರೂಪ ಗುರು ಆಗಿ ಮತ್ತೆ ವ್ಯಾಸರನ್ನ ಸ್ಮರಿಸಿ ತಥೋ ಗ್ರಂಥ ಮುದೀರೆ, ಈ ಬಳಿಕ ನಾನು ಗ್ರಂಥದ ನಿರೂಪಣೆಯನ್ನು ನಿಮಗೆ ಮಾಡುತ್ತೇನೆ ಅಂತ ಮುಂದೆ ಗ್ರಂಥದ ಚಿಂತನೆಯನ್ನು ಮಾಡುತ್ತಾರೆ. ಮತ್ತೆ ನಾಳೆಯ ಅನುಸಂಧಾನದಲ್ಲಿ ಇದರ ಹೆಚ್ಚಿನ ವಿವರವನ್ನ ನೋಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ 5:45 ಸರಿಯಾಗಿ ಈ ಭಾಗವತದ ಕಥೆ ಆರಂಭ ಆಗುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ.